ಪಟ್ಟದಾನೆಯ ಬದಗ ಅಂದ್ರೆ ಪಟ್ಟದಾನೆಯ ಬದಗ ಅಂತಂದ್ರೆ ಮಾವುತ ಅಂತ. ಪಟ್ಟದಾನೆಯ ಮಾವುತ ಇರ್ತಾನೆ. ಮಾಳಿಗೆಯ ಒಳಗಡೆ ಇರುವಂತಹ ದೀಪ ದಾಳಂಬಡದಂತೆ ಒಂದೇ ಒಂದು ಸಲ ಪ್ರಜ್ವಲಿಸುವಂತೆ ಪ್ರಕಾಶಮಾನವಾಗುವಂತೆ ಅಂತ. ಕೆಳದಿಗೆ ಮನಮಮ್ಮುಂದಿಟ್ಟು ಬಳಿಕೆ ಕಳುಪಿದೊಡೆ ಅವಳ್ ಆತನ ರೂಪಂ ಗಂಡು ಕಣ್ಗಂ ಮನಕ್ಕಂ ಉದ್ಗಾರಂ ಎತ್ತು ಭೋಂಕನೆ ಮಗುಳ್ದಳ್. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಪದ್ಯಭಾಗ ಜನ್ನ ಬರೆದಿರುವಂತಹ ಪದ್ಯ ಪೊಲ್ಲಮೇಲೇಸು ನಲ್ಲರ ಮೈಯುಳ್. ಈ ಪದ್ಯಭಾಗವನ್ನ ಕುರಿತು ಈ ದಿನ ನಾವು ಮಾತನಾಡೋಣ. ಬನ್ನಿ. ಮೊದಲಿಗೆ ಜನ್ನನ ಕುರಿತು, ಈ ಕವಿಯನ್ನ ಕುರಿತು ಪರಿಚಯ ಮಾಡಿಕೊಳ್ಳೋಣ. ಜನ್ನ ಕವಿ ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬನಾಗಿದ್ದಾನೆ. ಜನ್ನ, ಜನ್ನಯ್ಯ, ಜನ್ನಮಯ್ಯ, ಜನ್ನಿಗ, ಜನ್ನಮರಸ, ಜನಾರ್ದನ ದೇವ ಎಂಬಿತ್ಯಾದಿ ಹೆಸರುಗಳಿಂದ ಕವಿ ತನ್ನನ್ನ ಉಲ್ಲೇಖಿಸಿಕೊಂಡಿದ್ದಾನೆ. ಜನ್ನ ಕವಿ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವಂತಹ ಪ್ರಸಿದ್ಧ ಕವಿ. ಈತನನ್ನ ಜನ್ನಮಯ್ಯ, ಜನಾರ್ದನ, ಜನ್ನಮರಸ, ಜನ್ನಿಗ ಅಂತ ಹೇಳಿ ಹಲವು ಹೆಸರುಗಳಿಂದ ತನ್ನನ್ನು ಆತ ಕರೆದುಕೊಂಡಿದ್ದಾನೆ. ಕವಿ ಸುಮನೋಬಾಣ ಇವನ ತಂದೆ. 2ನೇ ನಾಗವರ್ಮ ಈತನ ಗುರು. 2ನೇ ನಾಗವರ್ಮ ಈತನ ಗುರು. ಹಾಗೆ ತಂದೆ ಸುಮನೋಬಾಣ. ಮಲ್ಲಿಕಾರ್ಜುನ ಜನ್ನನ ಭಾವ. ಹಾಗೆ ವೈಯಾಕರಣಿಯಾದಂತಹ ಕೇಶಿರಾಜ, ಶಬ್ದಮಣಿ ದರ್ಪಣ ಬರೆದಿರುವಂತಹ ಕೇಶಿರಾಜ ಈತನಿಗೆ ಸೋದರಳಿಯ. ಕವಿ ಹಾಗೂ ವಿದ್ವಜ್ಜನರ ಕುಟುಂಬಕ್ಕೆ ಸೇರಿದವನು ಕವಿ ಜನ್ನ. ಈ ಜನ್ನ ಹೊಯ್ಸಳ ದೊರೆ ನರಸಿಂಗನ ಓಲಗದಲ್ಲಿ ನಿಂದಿರೆ ದಂಡಾಧೀಶಂ, ಕುಳ್ಳಿರೆ ಮಂತ್ರಿ, ತೊಳಂಕೆ ಕವಿಯಾಗಿ ಜನ್ನ ಬಹುಮುಖಿಯಾದ ವ್ಯಕ್ತಿತ್ವವನ್ನ ಹೊಂದಿದ್ದವನು ಜನ್ನ ಕವಿ. ತನ್ನ ಆಶ್ರಯದಾತನಾದ ವೀರಬಲ್ಲಾಳನಿಂದ ಕವಿಚಕ್ರವರ್ತಿ ಅನ್ನುವಂತಹ ಬಿರುದನ್ನ ಪಡೆದು ಕಂಗೊಳಿಸಿದವನು ಜನ್ನ. ಜೈನ ಧರ್ಮೀಯನಾಗಿದ್ದಂತಹ ಜನ್ನ ಜಿನೇಂದ್ರ ನಿಲಯ ನಿರ್ಮಾಣಧನಂ ಎಂದು ತನ್ನನ್ನ ಕರೆದುಕೊಂಡಿದ್ದಾನೆ. ಅಂದ್ರೆ ಜಿನೇಂದ್ರ ನಿಲಯವನ್ನ, ಆಲಯವನ್ನ ಕಟ್ಟಿಸಿದವನು. ಇದು ಕವಿಯ ಧಾರ್ಮಿಕ ಆಸಕ್ತಿ ಮತ್ತು ಕಾರ್ಯತತ್ಪರತೆಯನ್ನು ಕೂಡ ಸೂಚಿಸುತ್ತದೆ. ಕವಿ ಚಕ್ರವರ್ತಿಯಲ್ಲದೆ ಕವಿ ಬಾಳನೇತ್ರಂ, ಉದ್ದಂಡ ಕವಿ, ಅಸಹಾಯ ಸುಕವಿ, ಸಾಹಿತ್ಯ ರತ್ನಾಕರಂ ಎಂಬ ಬಿರುದುಗಳನ್ನು ಕೂಡ ಜನ್ನ ಕವಿ ಹೊಂದಿದ್ದ ಅಂತಹ ಅದ್ಭುತವಾದಂತಹ ಕವಿ ಜನ್ನ ಕವಿ. 12ನೇ ಶತಮಾನದ ಕೊನೆಯ ಭಾಗ ಹಾಗೂ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದಂತಹ ಜನ್ನ ಕವಿ 1193ರಲ್ಲಿ ಚನ್ನರಾಯಪಟ್ಟಣದ ತಾಮ್ರ ಶಾಸನವನ್ನ, 1197ರಲ್ಲಿ ತರೀಕೆರೆಯ ಶಾಸನವನ್ನು ಕೂಡ ರಚಿಸಿದನು. ತರುವಾಯ 1209ರಲ್ಲಿ ಯಶೋಧರ ಚರಿತೆ ಮತ್ತು 1230ರಲ್ಲಿ ಅನಂತನಾಥ ಪುರಾಣ ಎಂಬ ಧರ್ಮ ಪ್ರಧಾನವಾದಂತಹ ಕಾವ್ಯಗಳನ್ನ ಬರೆದಿದ್ದಾನೆ. ಈತನು ಕೂಡ 2 ಧಾರ್ಮಿಕ ಕಾವ್ಯವನ್ನ ಬರೆದಿದ್ದಾನೆ. ಒಂದು ಯಶೋಧರ ಚರಿತೆ ಅನ್ನುವಂತಹ ಕೃತಿ, ಹಾಗೆ ಇನ್ನೊಂದು ಅನಂತನಾಥ ಪುರಾಣ ಅನ್ನುವಂತಹ 2 ಕೃತಿಗಳು. ಇವೆರಡೂ ಕಾವ್ಯಗಳು ಜೈನ ಧರ್ಮದ ತಾತ್ವಿಕ ವಿಚಾರಗಳನ್ನ ಹೂರಣವಾಗಿ ಹೊಂದಿರುವಂತಹ ಕಥಾನಕಗಳೇ ಆಗಿವೆ. ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಈ 2 ಕೂಡ ಕೃತಿಗಳು ಕೂಡ ನಮಗೆ ಬಿಂಬಿಸುತ್ತೆ, ವಿಚಾರವನ್ನ ತಿಳಿಸುತ್ತದೆ. ತನ್ನನ್ನು ಇತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲ ಎಂಬ ಈತನ ಮಾತು ಕವಿಯ ಉದಾರ ಗುಣಗಳನ್ನು ಕೂಡ ಉದ್ಘೋಷಿಸುತ್ತದೆ. ಈತನೇ ಹೇಳ್ಕೊಂಡಂತೆ ತಾನು ಇತ್ತ ಕೈ ಅಲ್ಲದೆ ಒಡ್ಡಿದ ಕೈಯಲ್ಲ, ಒಡ್ಡಿದ ಕೈಯಲ್ಲ, ಕೊಟ್ಟಂತಹ ಕೈ ಅಂತ ಹೇಳಿ ತನ್ನನ್ನೇ ತಾನು ಆತನ ಉದಾರ ಗುಣಗಳು ಎಂಥದ್ದು ಅನ್ನೋದನ್ನ ಉದ್ಘೋಷಿಸಿಕೊಂಡಿದ್ದಾನೆ. ಮೇಲೆ ಉಲ್ಲೇಖಿಸಿರುವಂತಹ 2 ಕಾವ್ಯಗಳು ಅಲ್ಲದೆ ಅನುಭವ ಮುಕುರ ಅನ್ನುವಂತಹ ವಿಶಿಷ್ಟ ಕಾವ್ಯವನ್ನ ಜನ್ನ ಬರೆದಿರುವುದಾಗಿ ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಅದು ಇನ್ನೂ ಕೂಡ ನಮಗೆ ಲಭ್ಯ ಆಗಿಲ್ಲ. ಆದರೆ ವಿದ್ವಾಂಸರ ಅಭಿಪ್ರಾಯ ಅನುಭವ ಮುಕುರ ಅನ್ನುವಂತಹ ಕಾವ್ಯವನ್ನು ಕೂಡ, ವಿಶಿಷ್ಟ ಕಾವ್ಯವನ್ನ ಜನ್ನ ಕವಿ ಬರೆದಿದ್ದಾನೆ ಅನ್ನೋದು ಅನೇಕ ವಿದ್ವಾಂಸರು ತಿಳಿಸಿದ್ದಾರೆ. ಆದರೆ ಅದು ನಮಗೆ ಲಭ್ಯ ಆಗಿಲ್ಲ.
ಒಟ್ಟಾರೆ ಜನ್ನ ಬರೆದಂತಹ ಕಾವ್ಯಗಳು ಸಹೃದಯರ ಮನ್ನಣೆಗೆ ಪಾತ್ರವಾಗಿದ್ದು ಆತನ ಹೆಸರನ್ನ ಚಿರಸ್ಥಾಯಿಗೊಳಿಸಿದೆ. ಮಧುರ ಕವಿಯು ನೇಮಿ ಜನ್ನರೀರ್ವರ್ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಎಂದಿರುವುದು ಜನ್ನನ ಹಿರಿಮೆಗೆ ಸಾಕ್ಷಿಯಾಗಿದೆ. ನೇಮಿಚಂದ್ರ ಮತ್ತು ಜನ್ನ ಇವರಿಬ್ಬರೂ ಕೂಡ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ ಅಂತ ಹೇಳಿರೋದೇ ಜನ್ನ ಎಷ್ಟು ಪ್ರಸಿದ್ಧನಾಗಿದ್ದನು, ಯಾವ ರೀತಿ ಅವನು ಹೆಸರು ಮಾಡಿದ, ಇಂತಹ ಶ್ರೇಷ್ಠ ಕವಿ ಅನ್ನೋದು ನಮಗೆ ತಿಳಿದು ಬರುತ್ತೆ. ಅಂತಹ ಜನ್ನ ಕವಿ ಬರೆದಿರುವಂತಹ ಯಶೋಧರ ಚರಿತೆ ಅನ್ನುವಂತಹ ಕೃತಿಯಿಂದ ಆಯ್ದ ಭಾಗ ನಿಮ್ಮ ಪದ್ಯ ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳ್ಳು. ಒಲವಾದೊಡೆ ರೂಪಿನ ಕೋಟಲೆಯುವುದೋ. ಈ ಕಾವ್ಯ ಭಾಗವನ್ನ ಅಂದ್ರೆ ಪ್ರೀತಿ ಆದ್ಮೇಲೆ ಅಂದ್ರೆ ಪ್ರೀತಿಸಿದವರಿಗೆ ರೂಪ ಅನ್ನೋದು ಮುಖ್ಯ ಅಲ್ಲ ಅನ್ನುವಂತಹ ಆ ಒಂದು ಭಾಗವನ್ನ, ಕಾವ್ಯ ಭಾಗವನ್ನ CPK ಅವರು ಸಂಪಾದಿಸಿರುವಂತಹ ಯಶೋಧರ ಚರಿತೆಯ 2ನೇ ಅವತಾರದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸಿದ್ಧ ವಿದ್ವಾಂಸರಾದಂತಹ CPK ಅವರು ಬರೆದಿರುವಂತಹ ಯಶೋಧರ ಚರಿತೆಯ 2ನೇ ಅವತಾರದಿಂದ ಆ ಕಾವ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಅವಂತಿ ದೇಶದ ಉಜ್ಜಯಿನಿಪುರವನ್ನ ಯಶೋಘ ಅನ್ನುವಂತಹ ರಾಜ ಆಳುತ್ತಾ ಇದ್ದ. ಆತನ ಪತ್ನಿಯ ಹೆಸರು ಚಂದ್ರಮತಿ ಅಂತ ಹೇಳಿ. ಆತನಿಗಿದ್ದಂತಹ ಒಬ್ಬನೇ ಒಬ್ಬ ಮಗ ಯಶೋಧರ. ಆ ಯಶೋಧರ ಹೇಗಿದ್ದ ಅಂತಂದ್ರೆ, ನೋಡುವ ಕಣ್ಗಳ ಸಿರಿ, ಮಾತಾಡುವ ಬಾಯಿಗಳ ರಸಾಯನ, ಕೂಡುವ ತೋಳುಗಳ ಪುಣ್ಯದಂತೆ ಬೆಳೆದು ತನ್ನ ಮನಪ್ರಿಯ ಅಮೃತಮತೆಯನ್ನ ವಿವಾಹವಾಗುತ್ತಾನೆ. ಅವನು ಅಷ್ಟು ಅದ್ಭುತವಾಗಿ ಅಷ್ಟು ಚೆಲುವನಾಗಿ ಇದ್ದಂತೆ ಯಶೋಧರ ಅನ್ನುವಂತಹ ರಾಜ. ಆ ರಾಜ ನೋಡುವ ಕಣ್ಣುಗಳಿಗೆ ಸಿರಿಯಾಗಿದ್ದ, ಮಾತನಾಡುವ ಬಾಯಿಗಳ ರಸಾಯನದಂತೆ ಇದ್ದ, ಕೂಡುವ ಕೈಗಳ ಅಥವಾ ತೋಳುಗಳ ಪುಣ್ಯದಂತೆ ಆತ ಇದ್ದ ಅಂತ ಹೇಳಿ ಆತನ ಸೊಗಸನ್ನ ರೂಪವನ್ನ ಹೊಗಳುತ್ತಾರೆ. ಅವನ ಸತಿ ಯಾರು ಅಂತಂದ್ರೆ ಅಮೃತಮತಿ. ಆಕೆಯೂ ಕೂಡ ಅತ್ಯಂತ ಚೆಲುವೆಯಾದಂತಹ ಅಮೃತಮತಿಯನ್ನ ಆತ ವಿವಾಹವಾಗ್ತಾನೆ. ಯಶೋಧರ ಅಮೃತಮತಿಯರು ರತಿಮನ್ಮತರಂತೆ ಸಂಸಾರ ಸುಖದಲ್ಲಿ ಮುಳುಗಿ ಏಳುತ್ತಿದ್ದರು. ಅವರಿಬ್ರು ಕೂಡ ರತಿಮನ್ಮತರಂತೆ ಇದ್ರು. ಆ ರೀತಿ ಸಂಸಾರ ಸಾಗರದಲ್ಲಿ ತೇಲ್ತಾ ಇದ್ರು ಅವರಿಬ್ರು ಅನ್ನೋದನ್ನ ಜನ್ನ ಕವಿ ತಿಳಿಸ್ತಾನೆ. ಒಂದು ದಿನ ಇವರು ರತಿ ಸುಖವನ್ನ ಅನುಭವಿಸಿ ಸುಖನಿದ್ರೆಯಲ್ಲಿ ಇದ್ದಾಗ ಅರಮನೆಯ ಪಕ್ಕದಲ್ಲೇ ವಾಸ ಮಾಡ್ತಾ ಇದ್ದಂತಹ ಪಟ್ಟದಾನೆಯ ಮಾವಟಿಗ ಅಥವಾ ಅವನನ್ನ ಮಾವುತ ಅಂತ ಹೇಳ್ಬೋದು, ಅಷ್ಟಾವಂಕ ವಿನೋದಕ್ಕೆ ಹಾಡುತ್ತಿದ್ದ. ಅವನ ದನಿಗೆ ಅಮೃತಮತಿ ಸುಖನಿದ್ದೆಯಿಂದ ಎಚ್ಚರಗೊಳ್ಳುತ್ತಾಳೆ. ಅವನ ಇನಿದನಿಗೆ ಮನಸೋತು ಅವನಲ್ಲಿ ಮೋಹಗೊಂಡು ಅವನನ್ನ ಕಾಣುವ ಕೂಡುವ ಆಸೆಯನ್ನ ಹೊಂದುವ ಪ್ರಸಂಗವೇ ಒಲವಾದೊಡೆ ರೂಪಿನ ಕೋಟಲೆಯುವುದು. ಒಲವಾದೊಡೆ ರೂಪಿನ ಕೋಟಲೆಯುವುದು. ಈ ರೀತಿ ರತಿಮನ್ಮತರಂತೆ ಇದ್ದಂತಹ ಯಶೋಧರ ಮತ್ತು ಅಮೃತಮತಿಯ ಪ್ರೀತಿ ಆ ರೀತಿ ಮುಳುಗೇಳ್ತಾ ಇದ್ದಂತಹ ಅವರಿಬ್ರು ಆ ಪ್ರೇಮ ಸಂಬಂಧದಲ್ಲಿ, ವಿವಾಹದ ಸಂಬಂಧದಲ್ಲಿ ಗಂಡ ಹೆಂಡತಿಯರಾಗಿ ಸತಿಪತಿಯಗಳಾಗಿ ಪರಸ್ಪರ ಪ್ರೀತಿಸ್ತಾ ಇದ್ದಂತಹ ಆ ಒಂದು ಸುಖ ಜೀವನವನ್ನ ಅನುಭವಿಸ್ತಾ ಇದ್ದಂತಹ ಕಾಲದಲ್ಲಿ ಒಂದು ದಿನ ಒಂದು ರಾತ್ರಿ ಅವರಿಬ್ರು ಕೂಡ ಸುಖನಿದ್ರೆಯನ್ನ ಅನುಭವಿಸ್ತಾ ಇದ್ದಂತಹ ಆ ಕ್ಷಣದಲ್ಲಿ ಆ ಅರಮನೆಯ ಪಕ್ಕದಲ್ಲಿದ್ದಂತಹ ಪಟ್ಟದಾನೆಯ ಮಾವುತ ಅವನು ಯಾವುದೋ ಒಂದು ಮಾಳವಸಿರಿ ಅನ್ನುವಂತಹ ರಾಗವನ್ನ ಆಡ್ತಾನೆ. ಆ ಧನಿಗೆ ಇವಳು ಮನಸೋತು ತನ್ನ ಮನಸ್ಸನ್ನೇ ಅವಳು ಉಡುಗೊರೆಯಾಗಿ ಅವನಿಗೆ ಕೊಟ್ಟು ಬಿಡ್ತಾಳೆ. ಈ ಅವನು ಅಷ್ಟವಕ್ರಗಳನ್ನ ಹೊಂದಿದವನು. ಆದ್ರೆ ಇವಳು ರೂಪವತಿ, ಅತ್ಯಂತ ಚೆಲುವೆ ಆದಂತಹ ಅಮೃತಮತಿ ಅವನ ಇನಿದನಿಗೆ ಮನಸೋತು, ಅವನ ಇಂಪಾದಂತಹ ಆ ದನಿಗೆ ಮನಸೋತು ಅವನನ್ನ ನೋಡಬೇಕು ಅಂತ ಹೇಳಿ ಕಾತರತೆಯಿಂದ ಮೋಹಗೊಂಡು ಅವನನ್ನ ಕಾಣುವಂತಹ, ಅವನನ್ನ ಕೂಡುವಂತಹ ಆಸೆಯನ್ನ ಹೊಂದುವಂತಹ ಪ್ರಸಂಗವೇ ಒಲವಾದಡೆ ರೂಪಿನ ಕೋಟಲೆ ಯಾವುದು. ಪ್ರೀತಿ ಆದ್ಮೇಲೆ ರೂಪು ಅನ್ನೋದು ಮುಖ್ಯ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಅಮೃತಮತಿ ರೂಪವತಿ ಅಷ್ಟಾವಂಕ ರೂಪ ಅಧಮ ಇಂಥವನನ್ನ ಅವಳು ಮೆಚ್ಚುತ್ತಾಳೆಂದರು ಅಪಾತ್ರನನ್ನ ನಾರಿ ರಮಿಸುತ್ತಾಳೆ ಎಂಬ ನಾಣ್ಣುಡಿ ನಿಜವೆನಿಸುತ್ತದೆ ಅಂತ ಹೇಳಿ ಜನ್ನಕವಿ ಹೇಳ್ತಾರೆ. ಅಂದ್ರೆ ಆಸೆ ಅನ್ನೋದು ಬಂದಾಗ ಅಪಾತ್ರರನ್ನು ಕೂಡ ಹೆಣ್ಣು
ಒಲಿದು ಬಿಡ್ತಾಳೆ, ರಮಿಸುತ್ತಾಳೆ ಅನ್ನೋದನ್ನ ಜನ್ನಕವಿ ಇಲ್ಲಿ ಅಮೃತಮತಿಯ ಮೂಲಕ ಹೇಳ್ತಾ ಇದ್ದಾರೆ. ಅಂದ್ರೆ ಅದರಲ್ಲಿ ಅಸಹ್ಯ ಅಂತ ಹೇಳಿ ಅನ್ನಿಸ್ಬೇಕು, ನಮಗೆ ಜಿಗುಪ್ಸೆ ಅನ್ನೋದು ಉಂಟಾಗ್ಬೇಕು. ಆ ರೀತಿ ಪಾತ್ರವನ್ನ ಇಲ್ಲಿ ವರ್ಣಿಸಿರೋದನ್ನ ನಾವು ನೋಡ್ತೀವಿ. ಅಸಹ್ಯ ಹುಟ್ಟಿಸುವ ಅವನ ದೇಹದ ದುರ್ಗಂಧ, ಅಂಗಾಂಗಗಳ ವಿರೂಪಗಳನ್ನ ವರ್ಣಿಸಿ ಇಂತಹ ಬದಗ ಅಂತಂದ್ರೆ ಮಾವುತನನ್ನ ನೀನು ಹೇಗೆ ಒಲಿದೆ ಎಂದು ಅವಳ ಗೆಳತಿ ಪ್ರಶ್ನಿಸುತ್ತಾಳೆ. ಅವಳ ಗೆಳತಿಗಿದ್ದಂತಹ ಬುದ್ಧಿ ಸೇವಕಿಗಿದ್ದಂತಹ ಬುದ್ಧಿ ಇಲ್ಲಿ ರಾಣಿಗಿರಲ್ಲ ಅನ್ನೋದು ಬಹಳ ವಿಪರ್ಯಾಸ. ನೋಡಿ, ಇಲ್ಲಿ ಅಸಹ್ಯ ಹುಟ್ಟಿಸುವಂತಹ ಅವನ ದೇಹದ ದುರ್ಗಂಧ, ಅಂಗಾಂಗಗಳ ವಿರೂಪವನ್ನ ವರ್ಣಿಸಿ ಇಂತಹ ಬದಗನನ್ನ ನೀನು ಹೇಗೆ ಒಲಿದೆ ಅಂತ ಹೇಳಿ ಗೆಳತಿಯೂ ದೂತಿಯೂ ಪ್ರಶ್ನೆಯನ್ನ ಮಾಡ್ತಾಳೆ. ಅಮೃತಮತಿ ಅದಕ್ಕೆ ಉತ್ತರವನ್ನ ಕೊಡುತ್ತಾ, ಕರಿದಾಗಿದ್ದರೂ ಕಸ್ತೂರಿಯನ್ನ, ಕೊರಡಾಗಿದ್ದರೂ ಚಂದನವನ್ನು, ಕೊಂಕಿದ್ದರೂ ಕಾಮನ ಬಿಲ್ಲನ್ನ ಹೇಗೆ ಅಲ್ಲಗಳೆಯಲು ಸಾಧ್ಯವಿಲ್ಲವೋ ಹಾಗೆಯೇ ಅಷ್ಟಾವಂಕನ ಮೇಲಿನ ತನ್ನ ಪ್ರೀತಿ ಎಂದು ತನ್ನ ಉತ್ಕಟತೆಯನ್ನ ವ್ಯಕ್ತಪಡಿಸುತ್ತಾಳೆ ಅಥವಾ ಪ್ರಕಟಪಡಿಸುತ್ತಾಳೆ. ಮುಂದುವರೆದು ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳ್ ಎಂದು ತನ್ನ ಅನೀತಿಯನ್ನ ಸಮರ್ಥಿಸಿಕೊಳ್ಳುತ್ತಾಳೆ. ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳ್ ಅಂತ ಹೇಳಿ ತನ್ನ ಅನೀತಿಯನ್ನ ಸಮರ್ಥಿಸಿಕೊಳ್ತಾಳೆ. ಈ ಕತೆ ನಿಮಗೆ ನಿಮ್ಮ ಪದ್ಯ ಭಾಗದಲ್ಲಿ ಇರೋದು ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳ್, ಯಶೋಧರ ಚರಿತೆಯಿಂದ ಆಯ್ದಂತಹ ಈ ಭಾಗ. ಅದನ್ನ ನೋಡೋಣ ಬನ್ನಿ. ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳ್ ನೋಡೋಣ. ಪದ್ಯಭಾಗವನ್ನ ನೋಡ್ತಾ ವಿವರಣಾತ್ಮಕವಾಗಿ ತಿಳ್ಕೊಳ್ಳೋಣ. ಹೃದಯ ಪ್ರಿಯರಂತೊರಗಿದ ಪದದೊಳ್ ಗರಟಿಗೆಯ ಜಾವದುಕ್ಕಡದುಲಿ ಮಗ್ಗಿದ ಪೊತ್ತು ಸೂಳ್ಗೆ ಕರುಮಾಡದ ಪಕ್ಕದೊಳಿದ್ದ ಪಟ್ಟದಾನೆಯ ಬದಗಂ. ಅಡಿ ಹೃದಯ ಪ್ರಿಯರಂತೊರಗಿದ ಪದದೊಳ್ ಗರಟಿಗೆಯ ಜಾವದುಕ್ಕಡದುಲಿ ಮಗ್ಗಿದ ಪೊತ್ತು ಸೂಳ್ಗೆ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ. ಹೃದಯ ಪ್ರಿಯರಂತೊರಗಿದ ಅಂದ್ರೆ ಪರಸ್ಪರ ಪ್ರೇಮಿಗಳಂತೆ ಅವರಿಬ್ಬರೂ ಕೂಡ ಸುಖ ನಿದ್ದೆಯಲ್ಲಿ ಇದ್ದಂತಹ ಒಂದು ಸಂದರ್ಭ. ಇಬ್ಬರೂ ಕೂಡ ಪರಸ್ಪರ ದಂಪತಿಗಳಿಬ್ಬರೂ ಕೂಡ ಪ್ರೀತಿಯಲ್ಲಿ ಸುಖ ನಿದ್ದೆಯಲ್ಲಿ ಇದ್ದಂತಹ ಒಂದು ಸಂದರ್ಭ. ಅಂತಹ ರತಿ ಸುಖವನ್ನ ಅನುಭವಿಸಿದಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ, ಆ ಹೊತ್ತಿನಲ್ಲಿ ಅಥವಾ ಆ ಸಂದರ್ಭದಲ್ಲಿ, ಪದದೊಳ್ ಅಂತಂದ್ರೆ ಆ ಸಂದರ್ಭದಲ್ಲಿ ಆ ರೀತಿ ರತಿ ಸುಖವನ್ನ ಅನುಭವಿಸಿ ಸುಖನಿದ್ದೆಯಲ್ಲಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಗರಟಿಗೆಯ ಜಾವದುಕ್ಕಡದ ಹುಲಿ ಅಂದ್ರೆ ಆ ಹೊತ್ತಿನಲ್ಲಿ, ಉಕ್ಕಡ ಅಂತಂದ್ರೆ ಗಸ್ತು ತಿರುಗ್ತಾ ಇರ್ತಾರಲ್ಲ ಅದು, ಗರಟಿಗೆ ಅಂತಂದ್ರೆ ಗಸ್ತು, ಕಾವಲು ಗಸ್ತುವನ್ನ ತಿರುಗ್ತಾ ಇರೋದು ಅಂತ. ಉಕ್ಕಡ ಅಂತಂದ್ರೆ ಗಡಿಯ ಭಾಗ ಅಥವಾ ಪಹರೆ, ಕಾವಲುಗಾರ ಅಂತ ಹೇಳಿ. ಉಕ್ಕಡ ಅಂತಂದ್ರೆ ಪಹರೆ ಅಥವಾ ಕಾವಲುಗಾರ ಅಂದ್ರೆ ಕಾವಲುಗಾರ ಗಸ್ತು ತಿರುಗ್ತಾ ಇರುವಂತಹ ಸಮಯ. ಕಾವಲುಗಾರ ಗಡಿ ಭಾಗದಲ್ಲಿ ಗಸ್ತನ್ನ ತಿರುಗ್ತಾ ಇರುವಂತಹ ಸಮಯ. ಆ ಧ್ವನಿಯೂ ಕೂಡ, ಹುಲಿ ಅಂತ ಅಂದ್ರೆ ದನಿ, ಆ ಧ್ವನಿಯೂ ಕೂಡ ಮಗ್ಗಿದ ಪೊತ್ತು, ಅದೆಲ್ಲವೂ ಕೂಡ ಈಗ ಕಡಿಮೆ ಆಗಿದೆ ಅಂದ್ರೆ ಕೇಳಿಸ್ತಾ ಇಲ್ಲ ಅಂತಂದ್ರೆ ಅಂತಹ ರಾತ್ರಿಯ ಹೊತ್ತಿನಲ್ಲಿ, ಅಂತಹ ಒಂದು ಸಮಯದಲ್ಲಿ ಅದೆಲ್ಲವೂ ಕೂಡ ಅಡಗಿದಂತಹ ಮಗ್ಗಿದ ಪೊತ್ತು, ಅಂತಹ ಮಗ್ಗಿದ ಪೊತ್ತು ಅಂದ್ರೆ ಆ ಹೊತ್ತಿನಲ್ಲಿ ಅದೆಲ್ಲವೂ ಕೂಡ ಅಡಗಿದಂತಹ ಹೊತ್ತಿನಲ್ಲಿ ಪ್ರಶಾಂತ ವಾತಾವರಣ ಇದ್ದಂತಹ ಒಂದು ಸಂದರ್ಭ. ಅಂದ್ರೆ ಆ ಒಂದು ಗರಟಿಗೆಯ ಜಾವದುಕ್ಕಡದ ಹುಲಿ, ಆ ಒಂದು ಗಸ್ತು ತಿರುಗುವಂತಹ ಪಹರೆಯವನು, ಗಸ್ತು ತಿರುಗುವಂತಹ ಕಾವಲುಗಾರ ತಿರುಗುವಂತಹ ಹೊತ್ತು ಅದೆಲ್ಲವೂ ಕೂಡ ಕಳೆದು ಮಗ್ಗಿದ ಅಂದ್ರೆ ಕಡಿಮೆ ಆದಂತಹ ಹೊತ್ತು, ಅಂತಹ ಸಮಯದಲ್ಲಿ ಅದೆಲ್ಲವೂ ಕೂಡ ಕಡಿಮೆ ಆದಂತಹ ಒಂದು ಸಂದರ್ಭದಲ್ಲಿ, ಆ ಒಂದು ಜಾವದಲ್ಲಿ, ಆ ಒಂದು ಸಮಯದಲ್ಲಿ ಸೂಳ್ಗೆ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತಹ ಕರುಮಾಡ ಅಂದ್ರೆ ಉಪ್ಪರಿಗೆ ಮನೆ ಅಂತ ಅಂದ್ರೆ ಅರಮನೆ, ಆ ಉಪ್ಪರಿಗೆ ಮಹಡಿಯ ಮನೆಯ ಪಕ್ಕದಲ್ಲೇ ಪಟ್ಟದಾನೆಯ ಬದಗ, ಪಟ್ಟದಾನೆಯ ಬದಗ ಅಂದ್ರೆ ಪಟ್ಟದಾನೆಯ ಬದಗ ಅಂತಂದ್ರೆ ಮಾವುತ ಅಂತ. ಪಟ್ಟದಾನೆಯ ಮಾವುತ ಇರ್ತಾನೆ. ಆ ಪಕ್ಕದಲ್ಲೇ ಇದ್ದಂತಹ ಕರುಮಾಡದ ಮಹಡಿಯ ಮನೆಯ ಅಂದ್ರೆ ಅರಮನೆಯ ಪಕ್ಕದಲ್ಲೇ ಇದ್ದಂತಹ ಪಟ್ಟದಾನೆಯ ಮಾವುತ ಅಲ್ಲೇ ಇರ್ತಾನೆ. ಅವನೇನ್ ಮಾಡ್ತಾನೆ ನೋಡೋಣ ಬನ್ನಿ. ಆ ಮಾವುತ ಪಕ್ಕದಲ್ಲೇ ಆ ಮಾವುತ, ಪಟ್ಟದಾನೆಯ ಮಾವುತ ಆ ಒಂದು ಉಪ್ಪರಿಗೆ ಮನೆಯ ಪಕ್ಕದಲ್ಲೇ ಅವನು ಇರ್ತಾನೆ.
ನೋಡಿ, ಅಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಪರಸ್ಪರ ಪ್ರೇಮಿಗಳಿಬ್ಬರೂ ಕೂಡ, ಅಂದ್ರೆ ದಂಪತಿಗಳು ಇಬ್ಬರೂ ಕೂಡ ರತಿ ಸುಖವನ್ನ ಅನುಭವಿಸಿ ಸುಖ ನಿದ್ದೆಯಲ್ಲಿದ್ದಂತಹ ಒಂದು ಸಂದರ್ಭ. ಪಹರೆಯವರು ಕೂಡ, ಕಾವಲುಗಾರರು ಕೂಡ ಗಸ್ತು ತಿರುಗುವಂತಹ ಆ ಸಮಯ. ಅದೆಲ್ಲವೂ ಕೂಡ ಮುಳುಗು ಹೋದಂತೆ, ಅಂದ್ರೆ ಕಳೆದು ಹೋದಂತೆ, ಅಂದ್ರೆ ಎಲ್ಲವೂ ಅಡಗಿ ಹೋದಂತಹ ಒಂದು ಸಂದರ್ಭದಲ್ಲಿ, ಪ್ರಶಾಂತವಾದಂತಹ ಆ ಒಂದು ಸಮಯದಲ್ಲಿ ಅಲ್ಲೇ ಆ ಮಹಡಿಯ ಮನೆಯ ಪಕ್ಕದಲ್ಲೇ ಇದ್ದಂತಹ ಪಟ್ಟದ ಆನೆಯ ಮಾವುತ, ಆ ಪಟ್ಟದ ಆನೆಯ ಮಾವುತ ಏನ್ ಮಾಡ್ತಾನೆ? ಬಿನದಕ್ಕೆ ಪಾಡುತ್ತೀರೆ ನುಂಡನಿ ನಿದ್ರೆಗೆ ಕತಕ ಬೀಜ ಮಾಯ್ತೇನೆ, ಮೃಗಲೋಚನೆ ತಿಳಿದು ಆಲಿಸಿ ಮುಟ್ಟಿದ ಮನಮ್ಮನೆ ತೊಟ್ಟನೆ ಪಸಾಯ ದಾನಂಗೊಟ್ಟಳ್. ನೋಡಿ, ಬಿನದಕ್ಕೆ ಪಾಡುತ್ತೀರೆ, ಅವನು ಬಿನದಕ್ಕೆ ಹಾಡ್ತಾ ಇದ್ದ ಅಂತ. ಬಿನದ ಅಂತಂದ್ರೆ ಸಂತೋಷಕ್ಕೆ ಅಂತ ಹೇಳಿ ಹಾಡ್ತಾ ಇದ್ದ. ಯಾರು ಹಾಡ್ತಾ ಇದ್ದಿದ್ದು ಅಂತಂದ್ರೆ ಮಾವುತ ಹಾಡ್ತಾ ಇದ್ದ. ಅವನು ಸಂತೋಷಕ್ಕೆ ಅಂತ ಹೇಳಿ ಹಾಡನ್ನ ಹಾಡ್ತಾ ಇದ್ದ. ಅಂತಹ ಒಂದು ಸಮಯದಲ್ಲಿ ಸಂತೋಷಕ್ಕೆ ಅಂತ ಹೇಳಿ ಅವನ ಹಾಡನ್ನ ಹಾಡ್ತಾ ಇದ್ದ. ಆ ನುಂದನಿ, ಆ ನುಣುಪಾದಂತಹ ಇಂಪಾದಂತಹ ದನಿ ನಿದ್ರೆಗೆ ಕತಕ ಬೀಜಮಾಯ್ತನೆ. ನೋಡಿ, ಕತಕ ಬೀಜವಾಯ್ತು ಅಂತ ಅಂದ್ರೆ ನಿದ್ರೆಗೆ ಅದು ತೊಡಕನ್ನ ಉಂಟು ಮಾಡ್ತು ಅಂತ. ಬಟ್ಟೆಯನ್ನ ಶುದ್ಧೀಕರಿಸಲು ಅದನ್ನು ಉಪಯೋಗಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಅದು ಕತಕ ಬೀಜ. ಆದ್ರೆ ಇಲ್ಲಿ ನಿದ್ದೆಗೆ ತೊಡಕನ್ನ ಉಂಟು ಮಾಡ್ತು, ಅಡ್ಡಿಪಡಿಸ್ತು ಅಂತ ಹೇಳಿ. ನಿದ್ರೆಗೆ ತೊಡಕನ್ನ ಉಂಟು ಮಾಡ್ತು. ಅವನ ಆ ದನಿ ನಿದ್ದೆಗೆ ತೊಡಕನ್ನ ಉಂಟು ಮಾಡ್ತು. ಅದನ್ನ ಕೇಳಿಸ್ಕೊಂಡಂತಹ ಮೃಗಲೋಚನೆ ಅಂತಂದ್ರೆ, ಮೃಗ ಅಂತಂದ್ರೆ ಜಿಂಕೆ ಅಂತ, ಲೋಚನೆ ಅಂತಂದ್ರೆ ಕಣ್ಣು ಅಂತ. ಜಿಂಕೆಯ ಕಣ್ಣವಳು ಯಾರು? ಜಿಂಕೆಯ ಕಣ್ಣವಳು ಯಾರು ಅಂತಂದ್ರೆ ಅಮೃತಮತಿ, ರಾಣಿ ಅಮೃತಮತಿ. ಅದನ್ನ ತಿಳಿದು ಆಲಿಸಿ ಅದನ್ನ ಕೇಳಿಸ್ಕೊಂಡು ಮುಟ್ಟಿದ ಮನಮ್ಮನೆ ತೊಟ್ಟನೆ ಪಸಾಯದಾನಂಗೊಟ್ಟಳು. ಆ ರಾಗವನ್ನ ಅಂದ್ರೆ ಆ ನುಂದನಿಯನ್ನ, ಹಿಂಪಾದಂತಹ ದನಿಯನ್ನ ಕೇಳಿಸ್ಕೊಂಡೇ ತನ್ನ ಮನಸ್ಸನ್ನ ಉಡುಗೊರೆಯಾಗಿ ಅವಳು ಕೊಟ್ಟು ಬಿಟ್ಲು. ಆ ಇಂಪಾದಂತಹ ದನಿಯನ್ನ ಕೇಳಿಸ್ಕೊಂಡೆ ತನ್ನ ಮನಸ್ಸನ್ನ ಅವಳು ಉಡುಗೊರೆಯಾಗಿ ಕೊಟ್ಬಿಟ್ಲು. ಅವಳು ಯಾರು ಏನು ಅಂತನೂ ಕೂಡ ನೋಡ್ಲಿಲ್ಲ. ತನ್ನ ಮನಸ್ಸನ್ನ ಅವಳು ಉಡುಗೊರೆಯಾಗಿ ಕೊಟ್ಬಿಟ್ಲು. ನೋಡಿ, ಆ ಮುಟ್ಟಿದ ಮನಮ್ಮನೆ, ಮುಟ್ಟಿದ ತಕ್ಷಣ, ಮನಸ್ಸನ್ನ ಮುಟ್ಟಿದ ತಕ್ಷಣ ತೊಟ್ಟನೆ ಪಸಾಯದಾನಂಗೊಟ್ಟಳು. ತನ್ನ ಮನಸ್ಸನ್ನ ಅವಳು ಉಡುಗೊರೆಯಾಗಿ ಕೊಟ್ಬಿಟ್ಲು. ನೋಡಿ, ಮಾಳಿಗೆಯೊಳಗಣ ಸೊಡರ್ಗುಡಿ ಡಾಳಂಬಡದಂತೆ ರಂಗರಕ್ತಿಯೊಳ್ ಅಮರ್ದು ಪಾಳಿಕೆ ಒಡೆದು ಬಜಾವಣೆ ಮಾಳವಸಿರಿ ಎಂಬ ರಾಗಮಂ ಚಾಳಿಸಿದಂ. ಮಾಳಿಗೆಯೊಳಗಣ ಸೊಡರ್ಗುಡಿ ಡಾಳಂಬಡದಂತೆ ರಂಗರಕ್ತಿಯೊಳ್ಳ ಅಮರ್ತು ಪಾಳಿಕೆ ಒಡೆದು ಭಜಾವಣೆ ಮಾಳವಸಿರಿ ಎಂಬ ರಾಗಂ ಚಾಳಿಸಿದಂ. ಚಾಳಿಸಿದ ಅಂತಂದ್ರೆ ನುಡಿಸಿದ ಅಂತ. ಚಾಳಿಸಿದ ಅಂತಂದ್ರೆ ನುಡಿಸಿದ. ಯಾರು ನುಡಿಸಿದ್ದು? ಮಾಳವಸಿರಿ ಅನ್ನುವಂತಹ ರಾಗವನ್ನ ಯಾರು ನುಡಿಸಿದ ಅಂತಂದ್ರೆ ಮಾವುತ ಇಲ್ಲಿ ನುಡಿಸಿದ. ಮಾವುತ ನುಡಿಸಿದ. ಬಜಾವಣೆ ಅಂತಂದ್ರೆ ವಾದ್ಯ, ಬಜಾವಣೆ ಅಂತಂದ್ರೆ ವಾದ್ಯ ಅಂತ ಹೇಳಿ. ಯಾರು ಆ ವಾದ್ಯದಿಂದ ಮಾಳವಸಿರಿ ಅನ್ನುವಂತಹ ರಾಗವನ್ನ ಆ ಮಾವುತ ನುಡಿಸಿದನು. ಆ ಮಾಳಿಗೆಯೊಳಗಣ ಸೊಡರ್ಗುಡಿ, ಮಾಳಿಗೆಯ ಒಳಗಡೆ ಇರುವಂತಹ ದೀಪ ಢಾಳಂಬಡದಂತೆ ಒಂದೇ ಒಂದು ಸಲ ಪ್ರಜ್ವಲಿಸುವಂತೆ, ಪ್ರಕಾಶಮಾನವಾಗುವಂತೆ ಅಂತ. ಅಂದ್ರೆ ಆ ಹಾಡನ್ನ ಕೇಳಿದ ತಕ್ಷಣನೇ ಆ ಜ್ಯೋತಿ ಪ್ರಕಾಶಮಾನವಾಗಂತೆ. ಅವಳ ಹೃದಯದಲ್ಲಿ ಒಂದ್ ರೀತಿ ಪ್ರಜ್ವಲಿಸ್ತು ಅದು ಅಂತ. ಏನು ಪ್ರಜ್ವಲಿಸ್ತು ಅಂತಂದ್ರೆ ರಂಗರಕ್ತಿಯೊಳ್ ಪ್ರೀತಿ ಅನ್ನೋದು ಪ್ರಜ್ವಲಿಸ್ತು. ಪ್ರೀತಿ ಅನ್ನೋದು ಅಂದ್ರೆ ಆ ರಾಗಕ್ಕೆ ಅವಳು, ಆ ಹಾಡಿಗೆ ಬಿದ್ದೋದ್ಲು ಅಂತ. ಆ ಹಾಡಿಗೆ ಅವಳು ಬಿದ್ದೋದ್ಲು. ಆ ಪ್ರೀತಿಯೊಳಗ್ ಅಮರ್ದು ಅಂದ್ರೆ ಆ ಭಾವನೆ ಅವಳಲ್ಲಿ ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಳ್ಳುವಂತಹ ರೀತಿಯಲ್ಲಿ ಆಯ್ತು. ಆ ಭಾವನೆ ಅವಳಲ್ಲಿ ಗಟ್ಟಿಯಾಗಿ ಅದನ್ನ ಅಪ್ಪಿಕೊಳ್ಳುವಂತಹ ರೀತಿಯಲ್ಲಿ ಆಯ್ತು. ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಿರಲ್ಲ, ಒಂದು ಲಡ್ಡು ಬಿತ್ತ ಅಂತ ಅಂದಾಗ ಅಲ್ಲಿ ತೋರಿಸ್ತಾರಲ್ಲ, ಹಾಗೆ ಅವಳ ಮನಸ್ಸಿನಲ್ಲಿ ಪ್ರೀತಿ ಅನ್ನುವಂತಹ ರಂಗರಕ್ತಿ, ಪ್ರೀತಿ ಅನ್ನೋದು ಅಮರ್ದು ಅಪ್ಪಿಕೊಳ್ಳುವಂತಹ ರೀತಿಯಲ್ಲಿ ಆ ಭಾವನೆ ಗಟ್ಟಿಯಾಯಿತು. ಪಾಳಿಕೆ ಒಡೆದು ಆ ರೀತಿಯಾಗಿ ಬಜಾವಣೆ ಅಂದ್ರೆ ಆ ರೀತಿಯಲ್ಲಿ ಅವಳ ಮನಸ್ಸು ಪ್ರೀತಿಯಲ್ಲಿ ಬಿದ್ದೋಯ್ತು ಅವನ ರಾಗಕ್ಕೆ.
ಅಥವಾ ಅವನ ಹಾಡ್ತಾ ಇದ್ದಂತಹ ಇಂಪಾದಂತಹ ದನಿಗೆ ತನ್ನ ಮನಸ್ಸನ್ನು ಅವಳು ಕೊಟ್ಬಿಟ್ಲು, ಪ್ರೀತಿಯಲ್ಲಿ ಬಿದ್ಬಿಟ್ಲು. ಅದನ್ನು ಆ ಭಾವನೆಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುವಂತಹ ರೀತಿಯಲ್ಲಿ ಅವಳಲ್ಲಿ ಆ ಮನಸ್ಸು ಉಂಟಾಯಿತು. ಅವನು ವಾದ್ಯದಿಂದ ಮಾಳವ ಸಿರಿ ಅನ್ನುವಂತಹ ರಾಗವನ್ನ ನುಡಿಸ್ತಾ ಇದ್ದ ಆ ಮಾವುತ. ಅಂತೆಸೆಯೆ ಪಾಡುತ್ತಿರೇ ತದ್ದಂತಿಪನ್ ಅತಿ ನೂತ್ನ ಗೀತ ಪಾತನ ವಿಕಲಸ್ವಾಂತೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದದು ಅಂದು ಬೆಳಗಪ್ಪಿನೆಗಂ. ನೋಡಿ, ಅಂತೆಸೆಗೆ ಪಾಡುತ್ತೀರೆ, ಆ ರೀತಿ ಮನಸ್ಸನ್ನ ಸೆಳೆಯುವಂತೆ ಹಾಡ್ತಾ ಇದ್ದ. ಯಾರು ಮನಸ್ಸನ್ನ ಸೆಳೆಯುವಂತೆ ಹಾಡ್ತಾ ಇದ್ದ ಅಂತಂದ್ರೆ ಆ ಮಾವುತ ಬದಗ ಮನಸ್ಸನ್ನ ಸೆಳೆಯುವಂತೆ ಆ ಹಾಡನ್ನ ಹಾಡ್ತಾ ಇದ್ದ. ಆ ರೀತಿ ಆಡ್ತಾ ಇದ್ದಂತಹ ತದ್ದಂತಿಪನ್ ಅಂತಂದ್ರೆ ಇಲ್ಲಿ ಮಾವುತ ಮನಸ್ಸನ್ನ ಸೆಳೆಯುವಂತಹ ರೀತಿಯಲ್ಲಿ ಹಾಡನ್ನ ಹಾಡ್ತಾ ಇದ್ದ. ಅದು ನೂತನವಾದಂತಹ ಒಂದು ರಾಗ ಹಾಡು. ಆ ಹಾಡು ಈ ಸ್ವಾಂತೆ ಅಂತಂದ್ರೆ ಚಿತ್ತೆ ಅಂತ, ಸ್ವಾಂತೆ ಅಂತಂದ್ರೆ ಚಿತ್ತೆ ಅಂತ, ವಿಕಲ ಮನಸ್ಸಿನವಳು ಅಂತ. ವಿಕಲ ಮನಸ್ಸಿನವಳಿಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದದು ಅಂದು ಬೆಳಗಪ್ಪಿನೆಗ. ನೋಡಿ, ಅವಳಿಗೆ ಅದರಲ್ಲಿ ಅವಳು ಆ ಹಾಡನ್ನ ಕೇಳಿಸ್ಕೊಂಡು ಮೋಹಗೊಂಡು ಆಕರ್ಷಿತವಾದಂತಹ ಆ ಹಾಡು ತನ್ನನ್ನು ಅದು ಸೆಳೆದು ಬಿಡ್ತು. ಅಂದ್ರೆ ಅಮೃತಮತಿಯ ಮನಸ್ಸನ್ನ ಅದು ಸೆಳೆದಾಗ ಅವಳು ಆ ತನ್ನ ಮನಸ್ಸನ್ನ ಅವಳು ಕೊಟ್ಬಿಟ್ಲು. ಆ ಪ್ರೀತಿಯಲ್ಲಿ ಅವಳು ಬಿದ್ಬಿಟ್ಲು. ಅಂತಹ ವಿಕಲ ಸ್ವಾಂತೆ ಪಾತನ ಅಂದ್ರೆ ಬೀಳುವಿಕೆ. ಯಾವ್ದ್ರಲ್ಲಿ ಬೀಳುವಿಕೆ ಅಂತಂದ್ರೆ ಆ ರಾಗಕ್ಕೆ ಮನಸೋತು ಬಿದ್ಬಿಟ್ಲು ಅವಳು ಅಂತ. ಆ ರಾಗಕ್ಕೆ ಮನಸೋತು ಅಮೃತಮತಿ ಆ ಪ್ರೀತಿಯಲ್ಲಿ ಬಿದ್ಬಿಟ್ಲು. ಅಂತಹ ವಿಕಲ ಸ್ವಾಂತೆ, ಚಂಚಲ ಚಿತ್ತೆ, ವಿಕಾರ ಚಿತ್ತೆ ಆ ಅಮೃತಮತಿಗೆ ಆ ಹಾಡನ್ನ ಕೇಳಿಸ್ಕೊಂಡ ಮೇಲೆ ತಕ್ಷಣ ಅವನು ಯಾರಪ್ಪ ಹಾಡ್ತಾ ಇರೋವನು, ಅವನೊಂದ್ಸಲ ನೋಡ್ಬೇಕಲ್ಲ, ಕೂಡ್ಬೇಕಲ್ಲ ಅನ್ನುವಂತಹ ಚಿಂತೆ ಅವಳ ಮನಸ್ಸನ್ನ ಕಡಲಿನಂತೆ ಆವರಿಸಿತು ಬೆಳಗಿನವರೆಗೂ. ನೋಡಿ, ಎಂತಹ ವಿಪರ್ಯಾಸ ಇದು ಅಲ್ವಾ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಸಾಮಾನ್ಯವಾದಂತಹ ಹೆಣ್ಣುಮಗಳಿಗೆ ಇದನ್ನ ವಿವರಿಸಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಅಂತಹ ಸಂದರ್ಭ ದಂಪತಿಗಳಿಬ್ರು ಕೂಡ ಸುಖನಿದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಧ್ವನಿಯನ್ನ ಕೇಳ್ಕೊಂಡು ಇವಳಿಗೆ ಆ ರೀತಿ ಮನಸ್ಸು ಚಂಚಲ ಆಯಿತು, ಅವನನ್ನ ನೋಡ್ಬೇಕು, ಅವನನ್ನ ಕೂಡ್ಬೇಕು ಅನ್ನುವಂತಹ ಚಿಂತೆ ಕಡಲಂತೆ ಇವಳನ್ನ ಆವರಿಸ್ಬಿಡ್ತು ಬೆಳಗಿನವರೆಗೂ ಅನ್ನೋದು ಜನ್ನಕವಿ ಇಲ್ಲಿ ಅಮೃತಮತಿಯ ಮನಸ್ಸನ್ನ ಕುರಿತು ಇಲ್ಲಿ ಬರಿತಾ ಹೋಗ್ತಾನೆ. ನೋಡೋಣ, ಆ ರೀತಿ ಅವಳ ಮನಸ್ಸು ಕಡಲ್ವರಿದದು ಅಂದು ಬೆಳಗಪ್ಪಿನೆಗಂ. ಬೆಳಗಿನವರೆಗೂ ಕೂಡ ಅವಳ ಮನಸ್ಸಿನಲ್ಲಿ ಅವನನ್ನ ಒಂದ್ಸಲ ನೋಡ್ಬೇಕು, ಅವನನ್ನ ಕೂಡ್ಬೇಕು ಅನ್ನುವಂತಹ ಆಸೆ ಕಡಲಿನ ರೀತಿಯಲ್ಲಿ ಅವಳನ್ನ ಆವರಿಸ್ಕೊಳ್ತು. ಸರಿ, ಮುಂದೆ ಏನಾಗುತ್ತೆ ನೋಡೋಣ. ಇದನ್ನ ಅವಳು ತನ್ನ ಮನದನ್ನಳಪ್ಪ ಕೆಳದಿಗೆ ಮನಮಮ್ಮುಂದಿಟ್ಟು ಬಳಿಕೆ ಕಳುಪಿದೊಡೆ ಅವಳ್ ಆತನ ರೂಪಂ ಗಂಡು ಕಣ್ಗಂ ಮನಕ್ಕಂ ಉದ್ಗಾರಂ ಎತ್ತು ಭೋಂಕನೆ ಮಗುಳ್ದಳ್. ಸರಿ, ಇದನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಈಗ? ಆಗ ಅವಳ ಮನದನ್ನೇ ಅಂತಂದ್ರೆ ಗೆಳತಿ ಅಂತ, ಕ್ಲೋಸ್ ಫ್ರೆಂಡ್ ಅಂತೇಳಿ. ಆ ಮನದನ್ನೇ ಆದಂತಹ ಕೆಳದಿ ಅಂತಂದ್ರೆ ಗೆಳತಿ, ಸಖಿ, ದೂತಿ, ದಾಸಿ ಎಲ್ಲರೂ ಕೂಡ. ಅವಳಿಗೆ ಹೇಳಿದ್ಲು, ಅವಳನ್ನ ಕರೆದ್ಬಿಟ್ಟು ತನ್ನ ಮುಂದಿಟ್ಟು ತನ್ನ ಮನಸ್ಸಿನ ಆಸೆಯನ್ನ ಅವಳು ಹೇಳ್ಕೊಂಡ್ಲು. ಹಿಂಗೆ ನಾನು ಇಲ್ಲಿ ಧ್ವನಿಯನ್ನ ಕೇಳಿಸ್ಕೊಂಡೆ, ಇಂಥ ಇಂಪಾದ ಧ್ವನಿ, ನಾನು ನನ್ನ ಮನಸ್ಸನ್ನೇ ಕೊಟ್ಬಿಟ್ಟಿದ್ದೀನಿ, ಹೋಗು ಬೇಗ ಹೋಗು, ಅವನು ಯಾರು ಅಂತ ಹೇಳಿ ನೋಡ್ಕೊಂಡು ಬಾ ಅಂತ ಹೇಳಿ ಇವಳು ತನ್ನ ಮನಸ್ಸಿನ ಆಸೆಯನ್ನ ಆ ಗೆಳತಿಗೆ ಹೇಳ್ಕೊಂಡು ಮುಂದಿಟ್ಟು ತನ್ನ ಮನಸ್ಸಿನ ಆಸೆಯನ್ನ ಅವಳು ಹೇಳ್ಕೊಂಡು ಬಳಿಕೆ ಕಳುಪಿದೊಡೆ, ಬಳಿಕ ಅವಳನ್ನ ಕಳಿಸಿ ನಂತರ ಅವಳನ್ನ ಕಳುಹಿಸಿದೊಡೆ ಅವಳ ಆತನ ರೂಪಂ ಗಂಡು, ಅವನ ರೂಪವನ್ನ ಹೋಗಿ ಅವಳು ಪಾಪ ದೂತಿ ಗೆಳತಿ ಹೋಗಿ ನೋಡ್ಕೊಂಡ್ ಬಂದ್ಲು. ಅವನ ರೂಪವನ್ನ ನೋಡಿ ಕಣ್ಗಂ ಮನಕ್ಕಂ ಉದ್ಗಾರಮಿತ್ತು ಭೋಂಕನೆ ಮಗುಳ್ದಳ್, ತಕ್ಷಣನೇ ಬಂದ್ಬಿಟ್ಲು ಅಂತ. ಭೋಂಕನೆ ಮಗುಳ್ದಳ್, ತಕ್ಷಣನೇ ಬಂದ್ಬಿಟ್ಟು ಅಪ್ಪ ಪಾಪ ಇಂಥವನನ್ನ ನೋಡಕ್ಕೆ ನನಗೆ ಕಳಿಸಿದು ಅಂತ ಹೇಳಿ ಕಣ್ಣು ಮನಸ್ಸು ಎರಡೂ ಕೂಡ ಗಾಬರಿ ಆಗೋಯ್ತು. ಅವಳಿಗೆ ಗಾಬರಿ ಆಗ್ಬಿಟ್ಟು ತಕ್ಷಣನೇ ಅವಳು ಹಿಂತಿರುಗಿ ಬಂದ್ಲು. ಗೆಳತಿಯು ದೂತಿಯು, ಅಮೃತಮತಿಯ ದೂತಿ.
ಸರಿ, ಆಮೇಲೆ ಏನಾಗುತ್ತೆ ನೋಡೋಣ. ಅಮೃತಮತಿಯತ್ತ ರೂಪ ಅದಮ ಅಷ್ಟಾವಂಕನೆತ್ತ ಚಿತ್ರಮ ಪಾತ್ರೆ ರಮತೆ ನಾರಿ ಎಂಬುದು ಸಮನಿಸಿದುದು ಬೆಂದ ಬಿದಿಗೆ ಕಣ್ಣಿಲ್ಲಕ್ಕೂ. ನೋಡಿ, ಅವಳು ಹೇಳ್ಕೊತಾಳೆ, ಅಯ್ಯಪ್ಪ ಅಮೃತಮತಿಯತ್ತ ರೂಪ ಅದಮ ಅಷ್ಟಾವಂಕನೆತ್ತ. ಅವನ ಅಷ್ಟಾವಂಕ, ಅವನು ಅಷ್ಟವಕ್ರಗಳನ್ನು ಕೂಡ ಹೊಂದಿರುವವನು. ದೇಹದಲ್ಲಿ ಅಷ್ಟವಕ್ರಗಳು ಕೂಡ ಅವನಲ್ಲಿ ಇದೆ. ಅಮೃತಮತಿ ರೂಪವತಿ, ಅವಳು ಸುಂದರಿ, ಅಪ್ರತಿಮ ಸುಂದರಿ ಅವಳು. ಅಯ್ಯಪ್ಪ, ಅಂತಹ ಅಪ್ರತಿಮ ಸುಂದರಿಯಲ್ಲಿ ಈ ಅಷ್ಟಾವಂಕನಲ್ಲಿ ಅಂತ ಹೇಳಿ ಅವಳಿಗೆ ಒಂಥರ ಜಿಗುಪ್ಸೆ ಆಗೋಗುತ್ತೆ. ನೋಡಿ, ಅವಳು ಅನ್ಕೋತಾಳೆ, ರೂಪ ಅದಮ ಅಷ್ಟಾವಂಕನೆತ್ತ, ಅವನೆಲ್ಲಿ ಇವಳೆಲ್ಲಿ ಅಂತ ಹೇಳಿ ಅನ್ಕೊಂಡು ಚಿತ್ರಮ ಪಾತ್ರೆ ರಮತೆ ನಾರಿ ಎಂಬುದು ಸಮನಿಸಿದುದು. ಅಂದ್ರೆ ನಾರಿ ಅಥವಾ ಹೆಣ್ಣಿಗೆ ಆಸೆ ಅಂತ ಹೇಳಿ ಬಂದಾಗ ಎಂತಹ ಅಧಮನ ಜೊತೆಯಲ್ಲಾದರೂ ಕೂಡ ಅವಳು ರಮಿಸುತ್ತಾಳೆ ಅನ್ನೋದು ನಾಣ್ಣುಡಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಯಾರೇ ಆಗಿರ್ಬೋದು, ಅದು ಗಂಡು ಹೆಣ್ಣು ಅನ್ನೋದೇ ಇಲ್ಲ. ಆಸೆ ಅನ್ನೋದು ಬಂದಾಗ ಯಾರ ಅಂದ್ರೆ ಅವರ ರೂಪವನ್ನ ನೋಡದೆ ಅಯೋಗ್ಯನಲ್ಲೂ ಕೂಡ ಅವರು ರಮಿಸ್ತಾರೆ ಅನ್ನೋದು. ಅದನ್ನ ಇಲ್ಲಿ ಜನ್ನಕವಿ ಅಮೃತಮತಿಯನ್ನ ಕುರಿತು ಹೇಳ್ತಾ ಇದ್ದಾರೆ. ಅಂದ್ರೆ ಚಿತ್ರಮ ಪಾತ್ರೆಯಾದಂತಹ ಅವಳು, ಆ ಚಿತ್ರಮ ಪಾತ್ರೆಯಾದಂತಹ ಅಮೃತಮತಿ, ಯಪ್ಪ ನಾರಿ ಎಂಬುದು ಸಮನಿಸಿದುದು, ಇದು ನಿಜ ಆಗೋಯ್ತಲ್ಲಪ್ಪ ಅಂತ ಹೇಳಿ ಅವಳು ಅನ್ಕೋತಾಳೆ. ಅಂತಂದ್ರೆ ಆಸೆ ಅನ್ನೋದು ಬಂದಾಗ ಹೆಣ್ಣೊಬ್ಬಳು ಅಯೋಗ್ಯನೊಡನೆ ರಮಿಸುತ್ತಾಳೆ ಅನ್ನೋದು ನಿಜ ಆಗೋಯ್ತಲ್ಲ ಅಂತ ಹೇಳಿ ಅವಳು ನೊಂದ್ಕೋತಾಳೆ. ಬೆಂದ ವಿಧಿಗೆ ಕಣ್ಣಿಲ್ಲಕ್ಕೂ, ಅಯ್ಯಯ್ಯೋ ವಿಧಿಯೇ ನಿನಗೆ ಕಣ್ಣಿಲ್ವಾ ಅಂತ ಹೇಳಿ ವಿಧಿಗೆ ಅವಳು ಬೈಕೋತಾಳೆ. ಯಾಕೆ ಅಂತಂದ್ರೆ ವಿಧಿ ಅವಳಿಗೆ ಸಮನಾದಂತಹ ರೂಪವಂತನನ್ನೇ ತೋರಿಸ್ಬೇಕಾಗಿತ್ತು. ಅವಳ ಮನಸ್ಸನ್ನ ಸೆಳೆದಂತಹ ದನಿಗೆ ಸಮನಾದಂತಹ ರೂಪವಂತನನ್ನೇ ತೋರಿಸ್ಬೇಕಾಗಿತ್ತು. ಆದ್ರೆ ಅಷ್ಟಾವಂಕನನ್ನ ಈ ವಿಧಿ ಈ ರೀತಿ ಮಾಡ್ಬಿಡ್ತಲ್ಲಪ್ಪ ಇವಳಿಗೆ ಅಂತ ಹೇಳಿ ಅವಳು ಅನ್ಕೋತಾಳೆ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು. ಎನ್ನುತ್ತಂ ಬಂದು ವಿಷಣ್ಣಾನನೆಯಂ ಮಾರ್ಗಾವಲಗ್ನ ನೇತ್ರನ್ ಉಚ್ಛ್ವಾಸನ್ ನಿತಪ್ತ ಅದರ ರುಚಿಯಂ ಮನುಜೇಂದ್ರ ಅಂಗನೆಯನ್ ಏದೆ ಕಂಡು ಇಂತೆಂದಳು. ಎನ್ನುತ್ತಂ ಬಂದು ವಿಷಣ್ಣಾನನೆ, ಪಾಪ ಅವಳು ಈಗ ಆ ರೀತಿ ಅನ್ಕೊಂಡು ಬರ್ತಾಳೆ. ಅವಳು ಗೆಳತಿ ಕೆಳದಿ ಬರ್ತಾಳೆ. ಇವಳು ಈ ಆ ಮಾರ್ಗವನ್ನೇ ನೋಡ್ತಾ ಇರ್ತಾಳೆ. ಮಾರ್ಗಾವಲಗ್ನ ನೇತ್ರಂ ಅಂತ ಹೇಳಿ, ಮಾರ್ಗಾವಲಗ್ನ ನೇತ್ರಂ, ಅವಳ ಮಾರ್ಗವನ್ನೇ, ಅವಳು ಬಂದ್ಲಾ ಈಗ ಬಂದ್ಲಾ ಏನು ಅವಳು ಸಂದೇಶವನ್ನ ಮುಟ್ಟಿಸ್ತಾಳೆ. ಹೇಗಿದ್ದಾನೆ ಅಂತ ಹೇಳಿ ಹೇಳ್ತಾಳೆ. ಇದನ್ನೇ ಅವಳು ದಾರಿ ಕಾಯ್ತಾ ಇದ್ದಾಳೆ. ವಿಷಣ್ಣಾನ್ ಅಗ್ನಿನೇತ್ರೆ ಉಚ್ಛ್ವಾಸ ಅಂತಂದ್ರೆ ಬಿಸಿ ಉಸಿರು ಅಂತಂದ್ರೆ ಅವಳಿಗೆ ಒಂಥರ ಟೆನ್ಷನ್ ಆಗ್ತಾ ಇದೆ. ಹೇಗಿದ್ದಾನೋ ಏನೋ, ಹಿಂಗಿದ್ದಾನೋ ಏನೋ, ಯಾವ ತರ ಇದ್ದಾನೋ ಏನೋ ಅಂತ ಹೇಳಿ ಅವಳಿಗೆ ಒಂದು ರೀತಿ ಕ್ಯೂರಿಯಾಸಿಟಿ ಅವಳಿಗೆ. ಆದ್ರಿಂದ ಉಚ್ಛ್ವಾಸ, ಅವಳ ಬಿಸಿ ಉಸಿರು ಏರ್ತಾ ಇದೆ. ಅಂತಹ ನಿತಪ್ತ ಅದರ ರುಚಿ, ಅದರ ರುಚಿ ಎಲ್ಲವೂ ಕೂಡ ಸಪ್ಪೆ ಆಗೋಗಿದೆ, ಅಂದ್ರೆ ಒಣಗೋಗಿದೆ ಅಂತ, ತುಟಿ ಒಣಗೋಗಿದೆ. ಆ ರೀತಿ ಅವಳು ಇದ್ದಾಳೆ. ಅಂತಹ ಅಮೃತಮತಿಯ ಹತ್ರ ಅವಳು ಬರ್ತಾಳೆ. ಅಮೃತಮತಿಯ ಹತ್ತಿರ ಕೆಳದಿ ಬರ್ತಾಳೆ. ಮನುಜೇಂದ್ರ ಅಂಗನೆಯನ್ ಏದೆ, ಮನುಜೇಂದ್ರ ಅಂತಂದ್ರೆ ಯಶೋಧರನಿಗೆ ಹೇಳ್ತಾ ಇರೋದು. ಅವಳ ಅಂಗನೆ ಅಂತಂದ್ರೆ ಅಮೃತಮತಿಯ ಏದೆ ಅಂತಂದ್ರೆ ಹತ್ತಿರ ಬಂದು ಅವಳನ್ನ ಕಂಡು ಈ ರೀತಿ ಹೇಳ್ತಾಳೆ. ಅಮೃತಮತಿಯನ್ನ ಕಂಡು ಅವಳು ಹೇಳ್ತಾಳೆ. ಅಂದ್ರೆ ಈಗಾಗ್ಲೇ ಅವಳು ಕಾಯ್ತಾ ಇದ್ದಾಳೆ, ದಾರಿಯನ್ನ ಕಾಯ್ತಾ ಇದ್ದಾಳೆ ಅಮೃತಮತಿ. ಈಗ ಬರ್ತಾಳೋ ಅಂತ ಹೇಳಿ ಕಾಯ್ತಾ ಇದ್ದಾಳೆ. ವಿಷಣ್ಣಾನನೆ ಅಂತಂದ್ರೆ ನಿರಾಶೆಗೊಂಡಿರುವಂತಹ, ಆನನ ಅಂತಂದ್ರೆ ಮುಖ ಅಂತ, ವಿಷಣ್ಣಾನನೆ ಅಂತಂದ್ರೆ ಆನನ ಅಂತಂದ್ರೆ ಮುಖ ಅಂತ, ವಿಷಣ್ಣ ಅಂತಂದ್ರೆ ನಿರಾಶೆಗೊಂಡಿರುವಂತಹ ಮುಖ. ಅವಳ ಮುಖ ಆ ರೀತಿ ನಿರಾಶೆಗೊಂಡಿದೆ. ಮತ್ತೆ ಅವಳು ಆ ದಾರಿಯನ್ನೇ ಕಾಯ್ತಾ ಇದ್ದಾಳೆ. ಈಗ ಬರ್ತಾಳ ಅಂತ ಹೇಳಿ ದಾರಿಯನ್ನೇ ಕಾಯ್ತಾ ಇದ್ದಾಳೆ. ಅವಳಿಗೆ ಇನ್ನು ಕೂಡ ಬಿಸಿ ಉಸಿರು ಅವಳಲ್ಲಿ ಅಂತಂದ್ರೆ ಒತ್ತಡಕ್ಕೆ ಒಳಗಾಗಿದ್ದಾಳೆ. ಹೇಗಿದ್ದಾನೋ, ಯಾವ ರೀತಿ ಇದ್ದಾನೋ, ಎಷ್ಟೊತ್ತಿಗೆ ಬರ್ತಾಳೋ ಇವಳು, ಎಷ್ಟೊತ್ತಿಗೆ ಬಂದು ಸುದ್ದಿಯನ್ನ ಮುಟ್ಟಿಸ್ತಾಳೋ ಅಂತ ಹೇಳಿ ಕಾಯ್ತಾ ಇದ್ದಾಳೆ. ಅವಳ ತುಟಿ ಎಲ್ಲವೂ ಕೂಡ ಒಣಗೋಗಿದೆ. ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಮನುಜೇಂದ್ರನಾದಂತಹ ಅಂದ್ರೆ ಯಶೋಧರನ ಹೆಂಡತಿಯಾದಂತಹ ಅಮೃತಮತಿಯ ಹತ್ತಿರ ಬಂದು ಈ ರೀತಿ ಹೇಳ್ತಾಳೆ ಆ ಕೆಳದಿ. ಹಾಗಾದ್ರೆ ಏನಂತ ಹೇಳ್ತಾಳೆ ಅನ್ನೋದನ್ನ ನೋಡೋಣ.
ಕಂತುವಿನ ಕೈಯ ಕೂರಸಿಯಂತಿರೇ ಗರಗರಿಕೆ ಒಡೆದು ಪೊಳೆ ಒಸಿಯಳೆ ನೀನ್ ಇಂತಪ್ಪ ಕಾಮದೇವಂಗೆ ಎಂತಾಯ್ದರಸಿ ಕೂರ್ತೆ ಎಂದು ಆನರಿಯಂ. ನೋಡಿ, ಕಂತುವಿನ ಕೈಯ ಕೂರಸಿ ಅಂತೀರೇ ಅಂತ ಹೇಳಿ ಅವಳು ಹೇಳ್ತಾಳೆ. ಕಂತು ಅಂತಂದ್ರೆ ಮನ್ಮಥ ಅಂತ. ಮನ್ಮಥನ ಕೈಯಲ್ಲಿ ಹಿಡಿದಿರುವಂತಹ ಕತ್ತಿಯಂತೆ ನೀನು ಹೊಳಿತಾ ಇದೀಯ. ಪೊಳೆ ಒಸಿಯಳೆ ಅಂತ. ಪೊಳೆ ಒಸಿಯಳೆ ಅಂದ್ರೆ ಕಂತುವಿನ ಕೈಯಲ್ಲಿ, ಮನ್ಮಥನ ಕೈಯಲ್ಲಿರುವಂತಹ ಕತ್ತಿ ಅಂದ್ರೆ ಮನ್ಮಥ ಆಕರ್ಷಣವನ್ನ ಸೌಂದರ್ಯವನ್ನ ನೀಡುವಂತಹ ದೇವ ಅಲ್ವಾ. ಅದರಿಂದ ಅಂತಹ ಮನ್ಮಥನ ಕೈಯಲ್ಲಿ ಹೊಳೆಯುವಂತಹ ಕತ್ತಿಯಂತೆ ನೀನು ಗರಗರ ಅಂತ ಹೇಳಿ ಸದ್ದನ್ನ ಮಾಡುವಂತಹ ಹೊಳೆಯುವಂತಹ ಕತ್ತಿಯಂತೆ ನೀನಿದೆಯಲ್ಲಪ್ಪ. ನೀನಿಂತಪ್ಪ ಕಾಮದೇವಂಗೆ. ಇಲ್ಲಿ ವ್ಯಂಗ್ಯ ಇದು, ಈ ಕಾಮದೇವಂಗೆ ಅಂತ ಅಷ್ಟಾವಂಕರನ ಕುರಿತು ಹೇಳ್ತಾ ಇರೋದಲ್ಲ. ಅಂಥವಳು ನೀನು ಅಂದ್ರೆ ರೂಪವತಿ ನೀನು ಅಂತ. ಕಂತುವಿನ ಮನ್ಮಥನ ಕೈಯ ಕತ್ತಿಯ ರೀತಿಯಲ್ಲಿ ನೀನು ಹೊಳಿತಾ ಇದೀಯ. ಅಷ್ಟು ಆಕರ್ಷಕವಾದಂತಹ ರೂಪ ನಿಂದು. ಅಂತಹ ರೂಪವತಿಯಾದಂತಹ ನೀನು ಇಂಥ ಕಾಮದೇವನಿಗೆ ಯಾವ ರೀತಿ ಒಲ್ದ್ಬಿಟ್ಟಿಯಲ್ಲಪ್ಪ, ನನಗಿದು ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ಗೆಳತಿ ಹೇಳ್ತಾಳೆ. ನೋಡಿ, ನೀನಿಂತಪ್ಪ ಕಾಮದೇವಂಗೆ ಎಂತೆ ಅಂತಾಯ್ದ ರಸಿ ಕೂರ್ತೆ ಅಂತಂದ್ರೆ ಆ ರೀತಿ ನೀನು ಏಕೆ ನಿನ್ನ ಕೂರ್ತೆ ಅಂತಂದ್ರೆ ಪ್ರೀತಿ ಅಂತ. ಕೂರ್ತೆ ಅಂತಂದ್ರೆ ಪ್ರೀತಿ. ಯಾಕೆ ನಿನಗೆ ಅವನ ಮೇಲೆ ಪ್ರೀತಿ ಉಂಟಾಯಿತು ನನಗೆ ಗೊತ್ತಿಲ್ಲ. ನೀನು ಯಾಕೆ ನಿನ್ನ ಮನಸ್ಸನ್ನ ಅವನಿಗೆ ಕೊಟ್ಬಿಟ್ಯೋ, ಇಂತಪ್ಪ ಕಾಮದೇವಂಗೆ ನೀನು ಮನಸ್ಸನ್ನ ಕೊಟ್ಬಿಟ್ಯೋ, ಪ್ರೀತಿಯನ್ನ ಕೊಟ್ಬಿಟ್ಯೋ, ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ಗೆಳತಿ ಇಲ್ಲಿ ಹೇಳ್ತಾಳೆ. ನೋಡಿ, ಮುಂದೆ ನೋಡೋಣ. ಈ ದೊರೆಯನ್ನೆಂದು ತೋರಲ್ ಮೇದಿನಿಯೊಳಗೆ ಆತನಲ್ಲದೆ ಇಲ್ಲ ಎನೆ ಪೇಳ್ ಕಾದಲನಂತಿರೇ ಚೆಲ್ವನೇ ದೂದವಿ ನೀನೆನ್ನ ಕೊಂದೇ ಎಂದೊಡೆ ಪೇಳ್ದಳ್. ಈ ದೊರೆಯನೆಂದು ತೋರಲ್ ಮೇದಿನಿಯೊಳಗೆ ಆತನಲ್ಲದೆ ಇಲ್ಲ ಎನೆ ಪೇಳ್ ಕಾದಲನಂತಿರೇ ಚೆಲ್ವನೇ ದೂದವಿ ನೀನೆನ್ನ ಕೊಂದೇ ಎಂದೊಡೆ ಪೇಳ್ದಳ್. ಈ ದೊರೆಯನೆಂದು, ದೊರೆ ಅಂತಂದ್ರೆ ಇಲ್ಲಿ ಸಮಾನ ಅಂತ. ಅಂದ್ರೆ ಇವನು ಇಂಥವನಿಗೆ ಸಮಾನ, ಈ ಭೂಮಿಯಲ್ಲಿ ಇಂಥವನಿಗೆ ಸಮಾನ. ಇವನು ಮನ್ಮಥನಂತೆಯೋ, ಭೀಮನಂತೆಯೋ, ಅರ್ಜುನನಂತೆಯೋ, ಅಥವಾ ಧರ್ಮರಾಯನಂತೆಯೋ, ಅಥವಾ ಕೀಚಕನಂತೆಯೋ, ರಾವಣನಂತೆಯೋ ಯಾವುದಕ್ಕೂ ಕೂಡ ಹೇಳಕ್ಕಾಗಲ್ಲ ಅವನನ್ನ. ಇಂಥವನಿಗೆ ಇವನು ಸಮಾನ ಅಂತ ಹೇಳಿ ಈ ಭೂಮಿಯಲ್ಲಿ ಯಾರನ್ನೂ ಕೂಡ ತೋರಿಸಿ ಇಂಥವನಿಗೆ ಇವನು ಸಮಾನ ಅಂತ ಹೇಳಿ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಅವಳು ನೋಡ್ಕೊ ಬಂದಿದ್ದಾಳೆ, ಅಸಹ್ಯ ಅನ್ಸ್ಬಿಟ್ಟಿದೆ ಅವಳಿಗೆ, ಜಿಗುಪ್ಸೆ ಆಗೋಗಿದೆ ಅವಳಿಗೆ. ಅಯ್ಯಯ್ಯೋ ದೇವ್ರೇ, ಇಂತಹ ರೂಪವತಿಯಲ್ಲಿ, ಇಂತಹ ಅಷ್ಟಾವಂಕನಲ್ಲಿ ಅಂತ ಹೇಳಿ ಅವಳಿಗೆ ಅನಿಸ್ಬಿಟ್ಟಿದೆ. ಅದರಿಂದ ನೋಡಿದಾಳೆ ಅವಳು. ಅದರಿಂದ ನೋಡಿರುವಂತಹ ಆಕೆಗೆ ಇಂಥವನು ಇವನಿಗೆ ಸಮಾನ ಅಂತ ಹೇಳಿ ಅವಳಿಗೆ ಹೇಳಕ್ಕಾಗ್ತಾ ಇಲ್ಲ. ಆಗ ಅವಳು ಆ ರೀತಿ ಹೇಳ್ತಾ ಇದ್ದಾಗ ಇವಳೇನು ಅನ್ಕೋತಾಳೆ, ಓಹೋ ಅವನು ತುಂಬಾ ಚೆಲುವಾಗಿರ್ಬೋದು, ಇಲ್ಲಿ ಯಾರೂ ಕೂಡ ಕಾಣಿಸದ್ದೆ ಅಂತಂದ್ರೆ ಇಂಥವ್ರಿಗೆ ಸಮಾನ ಅಲ್ಲ ಅಂತ ಹೇಳಿ ಹೇಳಕ್ಕಾಗಲ್ಲ ಅಂತಂದ್ರೆ ಅವನು ತುಂಬಾ ಚೆಲುವ ಅಂತ ಹೇಳಿ ಇವಳು ಅನ್ಕೋತಾ ಇದ್ದಾಳೆ. ನೋಡಿ, ಅವಳು ಹೇಳ್ತಾ ಇರೋದು, ಅಯ್ಯೋ ಇಂತಹ ಅಸಹ್ಯ ಹುಟ್ಟಿಸುವಂತಹ ವ್ಯಕ್ತಿಯನ್ನ ಇವನಿಗೆ ಸಮಾನ ಅವನಿಗೆ ಸಮಾನ ಅಂತ ಹೇಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅವಳು ಹೇಳ್ತಾ ಇರೋದು. ಆದ್ರೆ ಇವಳೇನ್ ತಿಳ್ಕೊತಾ ಇರೋದು ಅಂತಂದ್ರೆ ಅವನು ಸೂಪರ್ ಹೀರೋ ಅಂತ ಹೇಳಿ ಅವಳು ತಿಳ್ಕೊತಾ ಇದ್ದಾಳೆ. ನೋಡಿಲಿ, ಮೇದಿನಿಯೊಳಗೆ ಆತನಲ್ಲದೆ ಇಲ್ಲ ಏನೇ ಪೇಳ್ ಹೇಳು ಕಾದಲನಂತಿರೇ ಅಂದ್ರೆ ಪ್ರೀತಿಸಲು. ಕಾದಲ್ ಅಂತಂದ್ರೆ ಪ್ರೀತಿಸುವಂತಹ ಯೋಗ್ಯನೇ ಅವನು, ಚೆಲುವನೇ ಅವನು, ತುಂಬಾ ಚೆಲುವನಾಗಿದ್ದಾನೆ. ದೂದವಿ ಅಂದ್ರೆ ದೂತಿ ಅಂತ. ದೂದವಿ ಅಂತಂದ್ರೆ ದೂದವಿ ಅಂದ್ರೆ ದೂತಿ. ನೀನೆನ್ನ ಕೊಂದೇ ಎಂದೊಡೆ ಪೇಳ್ದಳ್. ಅಯ್ಯಯ್ಯೋ ನೀನ್ ನನ್ನನ್ನ ಕೊಂದ್ಬಿಟ್ಟಿಯಪ್ಪ, ಬೇಗ ಹೇಳು ಅಂತ ಹೇಳಿ ಅವಳು ಹೇಳಿದಾಗ ಸರಿ ಇವಳು ವರ್ಣನೆ ಮಾಡ್ತಾಳೆ. ಯಾರು? ಆ ದೂತಿ ನೋಡ್ಕೊಂಡು ಬಂದಿರ್ತಾಳಲ್ಲ ಅವಳು ಅವನ ಬಗ್ಗೆ ಹೇಳ್ತಾಳೆ. ನೋಡೋಣ ಅವನು ಯಾವ ರೀತಿ ಚೆಲುವ ಅನ್ನೋದನ್ನ ಹೇಳ್ತಾಳೆ. ಅಂದ್ರೆ ಅಲ್ಲಪ್ಪ, ಇಂತಹ ಅವನಿಗೆ ಸಮಾನ ಅಂತ ಹೇಳಿ ನಾನು ಹೇಳಕ್ ಸಾಧ್ಯ ಇಲ್ಲ. ಈ ಭೂಮಿಯಲ್ಲಿ ಯಾರೂ ಕೂಡ ಇವನಿಗೆ ಸಮಾನನಾದವನು ಇಲ್ಲ ಅಂತ ಅಂದಾಗ, ಅಯ್ಯೋ ಹೇಳು ಅವನು ಅತ್ಯಂತ ಚೆಲುವನೇ, ಅವನು ರಮಿಸಲು ಯೋಗ್ಯನೇ, ಅವನು ತುಂಬಾ ಸುಂದರಾಂಗನೇ ಅಂತ ಹೇಳಿ ಅವನು ಪ್ರೀತಿಸಲು ಯೋಗ್ಯನೇ, ಹೇಳು ನಿನ್ನನ್ನ ಕೊಂದೇ, ಅಯ್ಯೋ ನಿನ್ನನ್ನ ಕಾಡ್ಬೇಡ, ಕೊಲ್ಬೇಡ, ಹೇಳು ಅಂತ ಹೇಳಿ ಅವಳು ಹೇಳ್ತಾಳೆ. ಆಗ ಈ ದೂದವಿ ಅವನ ವರ್ಣನೆಯನ್ನ ಮಾಡ್ತಾಳೆ. ಪರಿದಲೆ ಹುಳಿ ನೊಸಲ್
ಅಳಿಗ ಕಣ್, ಒರೆವಾಯ್, ಅಪ್ಪಳಿಕೆ ಮೂಗು, ಮುರಟಿದ ಕಿವಿ, ಬಿಬ್ಬಿರಿವಾಲ್, ಕುಸಿರ್ ಗೊರಲ್, ಇಳಿದೆರ್ದೆ, ಪೊರಂಟ ಬೆನ್, ಬಾತ ಬಸಿರ್, ಅಡಂಗಿದ ಜಗನಂ. ಎಂತ ಅದ್ಭುತ ನೋಡಿ. ಪರಿದಲೆ, ಪರಿದಲೆ ಅಂತಂದ್ರೆ ಇಲ್ಲೊಂದ್ ಸ್ವಲ್ಪ ಕೂದ್ಲು, ಇಲ್ಲೊಂದ್ ಸ್ವಲ್ಪ ಕೂದ್ಲು, ಇಲ್ಲೊಂದ್ ಸ್ವಲ್ಪ ಕೂದ್ಲು, ಇಲ್ಲೊಂದ್ ಸ್ವಲ್ಪ ಕೂದ್ಲು ಅಂತ ಇರುತ್ತಲ್ಲ, ಆ ತರ ತಲೆಯವನು. ಎಂತ ಅದ್ಭುತವಾದಂತ ವರ್ಣನೆ ಅವಳು ದೂದವಿ ಮಾಡೋದು. ಪರಿದಲೆ ಅವನು ಅಂದ್ರೆ ಇಲ್ಲೊಂಚೂರು ಕೂದ್ಲು, ಇಲ್ಲೊಂಚೂರು ಕೂದ್ಲು, ಇಲ್ಲೊಂಚೂರು ಕೂದ್ಲು ಅಂತ ಹೇಳಿ ಕೂದ್ಲು ಒಂದ್ ಸ್ವಲ್ಪ ಸ್ವಲ್ಪ ಕೂದ್ಲು ಇರುವಂತವನು. ಇಲ್ಲೊಂಚೂರು 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 ಅಂತ ಹೇಳಿ ಕೂದ್ಲು ಇರುವಂತ. ಕೂಳಿ ನೊಸಳ್, ನೊಸಳು ಅಂತಂದ್ರೆ ಹಣೆ ಅಂತ, ಗುಳಿ ಬಿದ್ದೋಗಿದೆ, ಈ ಹಣೆ ಗುಳಿ ಬಿದ್ದೋಗಿದೆ ಅಂತವನು ಕುಳಿ ನೊಸಳ್. ಅಳಿಗಣ್, ಅಳಿಗಣ್ ಅಂತಂದ್ರೆ ಎಲ್ಲವೂ ಕೂಡ ಕಣ್ಣೆಲ್ಲವೂ ಕೂಡ ಒಳಗ್ ಹೊಟ್ಟೋಗಿದೆ ಅಂತಂದ್ರೆ ಅದು ಕಣ್ಣೆಲ್ಲವೂ ಕೂಡ ಒಳಗ್ ಹೋಗಿರೋದು, ಗುಳಿ ಬಿದ್ದಿರೋದು, ಇಂತಹ ಕಣ್ಣು ಪಾಪ ಆ ರೀತಿ ಇದ್ದಾನೆ. ಒರೆವಾಯ್, ಒರೆವಾಯ್ ಅಂತಂದ್ರೆ ಬಾಯಿ ಒಂಥರ ಅದು ಜೊಲ್ ಸುರಿಯುವಂತಹ ರೀತಿಯಲ್ಲಿ ಬಾಯಿ ಇದೆ, ಆ ರೀತಿ ಅವನು ಇದ್ದಾನೆ. ಅಪ್ಪಳಿಕೆ ಮೂಗು, ಮೂಗು ಚಪ್ಪಟೆ ಆಗೋಗಿದೆ ಅಂತ, ಮೂಗು ಚಪ್ಪಟೆ ಆಗೋಗಿದೆ, ಹಪ್ಪಳದ ರೀತಿಯಲ್ಲಿ ಚಪ್ಪಟೆ ಆಗೋಗಿದೆ. ಮುರುಟಿದ ಕಿವಿ, ಕಿವಿ ಮುರುಟ್ಕೋಬಿಟ್ಟಿದೆ, ಮುರುಟಿದೆ ಅಂತಂದ್ರೆ ತಿರುಚ್ಕೊಂಡಿದೆ, ಆ ರೀತಿಯ ಕಿವಿ. ಬಿಬ್ಬಿರಿವಲ್ ಅಂದ್ರೆ ಅಲ್ಲೊಂದಲ್ಲು ಇಲ್ಲೊಂದಲ್ಲು 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 ಅಂತ ಹೇಳಿ ಅಲ್ಲೂ ಇದೆ. ಕುಸಿರ್ ಕೊರಳ್, ಈ ಕೊರಳು ಕುಸಿದೋಗಿದೆ, ಆ ರೀತಿಯ ಕುಸಿದ ಕೊರಳ್. ಹಂಗೆ ಇಳಿದೆರ್ದೆ, ಎರ್ದೆ ಹೆಂಗಿರ್ಬೇಕು ಅಂದ್ರೆ ಎದೆ ಅಲ್ವಾ ಬೀಕ್ಕೊಂಡಿರ್ಬೇಕು ಗಂಡು, ಆದ್ರೆ ಇಲ್ಲಿ ಕುಸಿದ ಎದೆ ನೋಡಿ. ಪೊರಂಟ ಬೆನ್, ಬೆನ್ನು ಉಬ್ಬಿದೆ ಅಂತ, ಪೊರಂಟ ಬೆನ್ನು ಅಂತಂದ್ರೆ ಬೆನ್ನು ಉಬ್ಬಿದೆ ಅಂತ. ಹಾಗೆ ಬಾತ ಬಸಿರ್, ಹೊಟ್ಟೆ ಅದು ಬಾತು ಹೋಗಿದೆ, ಉಬ್ಬಿಕೊಂಡಿದೆ. ಹಂಗೆ ಅಡಂಗಿದ ಜಗನಂ, ಈ ಸೊಂಟದ ಭಾಗ ಎಲ್ಲವೂ ಕೂಡ ಕುಗ್ಗು ಹೋಗಿದೆ, ಆ ರೀತಿ ಇದೆ. ಆ ರೀತಿ ಇರುವಂತಹ ವ್ಯಕ್ತಿಯ ವರ್ಣನೆಯನ್ನ ಪಾ ನೋಡಪ್ಪ ನಿನ್ನ ಮನ್ಮಥ ಹೀಗಿದ್ದಾನೆ ಅನ್ನೋದನ್ನ ಆಕೆ ಹೇಳ್ತಾಳೆ, ಆ ದೂದವಿ ಹೇಳ್ತಾಳೆ. ನೋಡಿ ಮುಂದುವರೆದವಳು ಇನ್ನೂ ಕೂಡ ಮುಂದುವರೆದು ಹೇಳ್ತಾಳೆ. ಕರಿದೋವಲ ಪಳಿಯ ಕುಳಿಯಂ ತೆರೆದಂದ ಮಯ್ಯನಾಥಂ, ಆತನ ಕೈಗಳ್ ಕುರುಗಿಣ್ಣು, ಕೂನ ಬೆನ್, ಕಾಲ್ ಮರೆಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ. ಮುಂದುವರೆದವಳು ಇನ್ನೂ ಕೂಡ ಹೇಳ್ತಾಳೆ. ಕರಿದೋವಲ ಅಂತಂದ್ರೆ ಕರಿದಾದಂತಹ ಚರ್ಮ, ಕರ್ರಿಗಿದ್ದಾನೆ, ಕಪ್ಪಗಿದ್ದಾನೆ, ಇವಳು ಅತ್ಯಂತ ಸುಂದರಿ, ಇವಳು ಅಪ್ರತಿಮ ಸುಂದರಿ, ಅವನು ಕರಿ ಮಸಿ. ನೋಡಿ, ಕರಿದೋವಲ ಪಳಿಯ ಕುಳಿಯ ತೆರೆದಂದ ಮಯ್ಯನಾಥಂ ಅಂದ್ರೆ ಹಳೆಯದಾದಂತಹ ಈ ಹೊಂಡವನ್ನ, ಕೆರೆಯ ಹೊಂಡವನ್ನ ತೆಗೆದು ಅದರ ಕೆಸರನ್ನ ತೆಗಿತಾರಲ್ಲ, ಆ ರೀತಿ ಅದು ತೆಗೆದಂತಹ ಸಮಯದಲ್ಲಿ ಹೆಂಗೆ ವಾಸನೆ ಬರುತ್ತೋ ಆ ರೀತಿ ಅವನ ಮೈಯ ವಾಸನೆ ಆ ರೀತಿ ಇದೆ ಅಂತ, ಆ ರೀತಿ ನಾರ್ತಾ ಇದೆ, ಆ ರೀತಿ ವಾಸನೆ ಬರ್ತಾ ಇದೆ ಅವನ ಮೈಯಲ್ಲಿ. ಪಳಿಯ ಕುಳಿಯಂ ತೆರೆದಂದ ಮಯ್ಯನಾಥಂ, ಹಳೆಯಾದಂತಹ ಹೊಂಡವನ್ನ ಅದನ್ನ ಕೆಸರನ್ನ ತೆಗಿತಾರಲ್ಲ, ಆ ತೆಗಿಬೇಕಾದ್ರೆ ಯಾವ ರೀತಿ ವಾಸನೆ ಇರುತ್ತೋ ಆ ರೀತಿ ಅವನ ಮೈಯ ನಾಥ ಆ ರೀತಿ ಇದೆ ಅನ್ನೋದನ್ನ ಅವಳು ಹೇಳ್ತಾಳೆ. ಕೈಗಳಪ್ಪ, ಕೈಗಳೇನಾದ್ರೂ ಸುಂದರವಾಗಿದೆಯಾ ಅಂತಂದ್ರೆ ಅದು ಕುರುಗಿಣ್ಣು ಅಂದ್ರೆ ಕುರು ಎದ್ದಿರುವಂತಹ ಎಲ್ಲ ಕೈಗಳನ್ನ ಅವನು ಹೇಳ್ತಾನೆ. ಅಂದ್ರೆ ಕುರು ಆಗಿರುವಂತಹ ಕೈಗಳು, ಕೈ ಪೂರ್ತಿ ಕೂಡ ಕುರು ಎದ್ದಿದೆ. ಕೂನ ಬೆನ್, ಗೂನ ಬೆನ್ನು, ಕೂನ ಬೆನ್ನು ಅಂತಂದ್ರೆ ಗೂನ ಆದಂತಹ ಬೆನ್ನು. ಕಾಲು ಮರೆಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ, ಕಾಲು ಮರ್ಸೋಗುತ್ತೆ ನಮಗೆ ಏನು ಅಂತಂದ್ರೆ ಟೊಂಕ, ಸೊಂಟ ಮುರಿದಿರುವಂತಹ ಕತ್ತೆಯ ಕಾಲು ಯಾವ ರೀತಿ ಇದೆಯೋ ಹಾಗೆ ಅವನ ಕಾಲಿದೆ ಅನ್ನೋದನ್ನ ಹೇಳ್ತಾನೆ. ಇವನು ಅಷ್ಟಾವಂಕ, ಇವನ ದನಿಗೆ ಅವಳು ಪಾಪ ಮೈ ಮರೆತು ತನ್ನ ಮನಸ್ಸನ್ನೇ ಅಮೃತಮತಿ ಕೊಟ್ಟು ಬಿಟ್ಲು, ಅಂತಹ ಮನ್ಮಥ ಇವನು. ನೋಡಿ ನೋಡೋಣ, ಮುಂದುವರೆದು ಅವಳು ಏನ್ ಹೇಳ್ತಾಳೆ ನೋಡೋಣ. ಮುದುಗರಡಿಯ ಮುರುದೋವಲಂದದ ಕರಿಯಂ, ತಾಳಕಾಯ ಮೋಳಿಗೆ ಅಂದದ ಮುರುಡನ್ ಅಷ್ಟವಂಕನ್, ಮೊದಲೊಣಗಿದ ಕೊನಗೊರಡಿನಂದದ ಕೊಂಕಂ. ನೋಡಿ, ಮುದುಗರಡಿಯ ಮುರುದವಲಂದದ ಅಂತ ಇದೆ. ಮುದುಗರಡಿ ಅಂತಂದ್ರೆ ಕರಡಿ, ಅದು ತುಂಬಾ ಚೆನ್ನಾಗಿದ್ದಂತಹ ಕಾಲ ಅಲ್ಲ, ಇದು ಮುದಿ ವಯಸ್ಸಿನ ಕರಡಿ ಹೆಂಗಿರುತ್ತೋ ಆ ಮುದಿ ವಯಸ್ಸಿನ ಕರಡಿಯ ಚರ್ಮ ಹೆಂಗೆ ಜೋತು ಬಿದ್ದಿರುತ್ತೋ
ಹಂಗೆ ಮುರುದೋವಲ ಜೋತು ಬಿದ್ದಿರುವಂತಹ ಚರ್ಮದ ರೀತಿಯಲ್ಲಿ ಕರಿಯ ಬಣ್ಣದಲ್ಲಿ ಅವನ ಚರ್ಮ ಅನ್ನೋದು ಇದೆ. ಅವ್ನು ಕಾಣ್ತಾ ಇದ್ದಾನೆ ಹಾಗೆ. ಮುದುಗರಡಿ ಹೇಗೆ ಜೋತು ಬಿದ್ದಿರುವಂತಹ ಚರ್ಮವನ್ನ, ಕರಿಯ ಚರ್ಮವನ್ನ ಹೊತ್ತಿರುವಂತಹ ಮುದುಗರಡಿ ಇರುತ್ತೋ ಹಾಗೆ ಅವನು ಕಾಣ್ತಾ ಇದ್ದಾನೆ. ಅಂದ್ರೆ ಮುದಿ ಕರಡಿ ಆ ರೀತಿಯಲ್ಲಿ ಜೋತು ಬಿದ್ದಿರುವಂತಹ ಚರ್ಮ, ಕರಿಯ ಚರ್ಮದಂತೆ ಅವನು ಕಾಣ್ತಾ ಇದ್ದಾನೆ. ಅವನ ತಾಳಕಾಯ, ಅವನ ದೇಹ ಹೇಗಿದೆ ಅಂತಂದ್ರೆ ಮೋಳಿಗೆ ಅಂತಂದ್ರೆ ಕಟ್ಟಿಗೆ ಅಂತ. ಅವನ ದೇಹ ಹೇಗಿದೆ ಅಂತಂದ್ರೆ ಕಟ್ಟಿಗೆಯ ರೀತಿಯಲ್ಲಿ ಇದೆ. ಮುರುಡ ಅಂತಂದ್ರೆ ಒರಟ ಅಂತ. ಅವನು ಒರಟ, ನೀನು ಅತ್ಯಂತ ಕುಸುಮ ನೀನು ಅಲ್ವಾ, ಆದ್ರೆ ಅವನು ಒರಟ. ನೋಡಿ, ಅಷ್ಟಾವಂಕ ಅವನು ಹೆಂಗೆ ಅಂತಂದ್ರೆ ವಕ್ರ ಇರುವಂತವನು. ಅಂದ್ರೆ 8 ವಕ್ರ ಅಂತ ಹೇಳ್ತಾರೆ. ಎಲ್ಲಾ ಕಡೆ ನೋಡಿದ್ರು ಕೂಡ ದೇಹದ ಅಂಗಾಂಗ ವಕ್ರವಾಗಿರುವಂತಹ ಅಷ್ಟಾವಂಕ ಅವನು. ಮೊದಲೊಣಗಿದ ಕುನಗೊರಡಿನಂದದ ಕೊಂಕಂ. ಕೊನಗೊರಡಿನಂದದ ಅಂತಂದ್ರೆ ಮೊದಲೇ ಒಣಗಿ ಹೋಗಿರುವಂತಹ ಕೊನಗೊರಡು ಅವನು ಅಂತ. ಗೊರಡು ಅವನು ಪ್ರಯೋಜನ ಏನು ಕೂಡ ಇಲ್ಲ, ಆ ರೀತಿಯಲ್ಲಿ ಅವನು ಇದ್ದಾನೆ. ಆ ಕಟ್ಟಿಗೆ ಒಣಗೋಗಿರುತ್ತಲ್ಲ, ಆ ರೀತಿಯಲ್ಲಿ ಅವನು ಇದ್ದಾನೆ ಅನ್ನೋದನ್ನ, ಅವನ ಅಂದ ಚಂದವನ್ನ ಈ ದೂದವಿ ವರ್ಣಿಸ್ತಾಳೆ ಇಲ್ಲಿ ಅಮೃತಮತಿಗೆ. ಆ ರೀತಿ ಹೇಳಿದಾಗ ಎಂದೊಡೆ ದೂದವಿಗೆ ಅವಳ್ ಇಂತೆಂದಳ್ ಗರಿಗರಿಕೆ ಕೊರಳ್ ಈ ಕ್ಷಣದೊಳ್ ವಾರ್ಬಿಂದು ಮಿಡುಕೆರ್ದೆಯೊಳ್ ಒದವೆ ಪುಳಿಂದನ ಕಣೆನಟ್ಟಿನಿಂದ ವನಹರಿಣಿಯ ಓಲ್. ನೋಡಿ, ಎಂದೊಡೆ ದೂದವಿಗೆ ಅವಳ್, ಆ ರೀತಿ ಅಂದಾಗ ಅವನ ಆ ಅಷ್ಟಾವಂಕನನ್ನ ವರ್ಣನೆ ಮಾಡ್ತಾಳಲ್ಲ, ರೂಪ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ವರ್ಣನೆ ಮಾಡ್ತಾಳಲ್ಲ. ಅದಾದ್ಮೇಲೆ ಅಮೃತಮತಿ ದೂದವಿಗೆ ಹೇಳ್ತಾಳೆ ಏನಂತ, ಗರಿಗರಿಕೆ ಕೊರಳಲ್ಲ. ಅವಳ ಕೊರಳು ಗರಿಗರಿಕೆ ಆಗೋಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಅವಳು ಈಗ ಡಿಸ್ಟರ್ಬ್ ಆದ್ಲು. ಅವಳ ಮನಸ್ಸು ಒಂದ್ ಸ್ವಲ್ಪ ನೋವಲ್ಲಿ ಕಾಡ್ತಾ ಇದೆ. ಅಯ್ಯೋ, ನಾನು ಅಂತವನನ್ನ ಇವಳು ಏನೆಲ್ಲೋ ವರ್ಣಿಸ್ತಾಳಲ್ಲ ಅಂತ ಹೇಳಿ ಅವಳ ಮನಸ್ಸು ಒಂಥರ ಗದ್ಗದ ಆಯ್ತು, ಕೊರಳು ಗದ್ಗದ ಆಯ್ತು. ಕೊರಳು ಈ ಕ್ಷಣದೊಳ್ ವಾರ್ಬಿಂದು, ಕಣ್ಣೀರು ಕೂಡ ಬಂದ್ಬಿಡ್ತು ಪಾಪ, ದುಃಖದಿಂದ ಕಣ್ಣೀರು ಕೂಡ ಬಂತು. ಕೊರಳು ಕೂಡ ಗದ್ಗದ ಆಯ್ತು, ದುಃಖದಿಂದ ಕಣ್ಣೀರು ಕೂಡ ಬಂತು. ವಾರ್ಬಿಂದು ಅಂತಂದ್ರೆ ಕಣ್ಣೀರು ಅಂತ. ಮಿಡುಕೆರ್ದೆ ಅಂತಂದ್ರೆ ಅವಳ ಹೃದಯವು ಕೂಡ ನೊಂದ್ಕೊಳ್ತು. ಒದವೆ ಪುಳಿಂದನ ಕಣೆನಟ್ಟಿನಿಂದ ವನಹರಿಣಿಯ ಓಲ್. ಯಾವ ರೀತಿ ಪುಳಿಂದ ಅಂತಂದ್ರೆ ಬೇಡ ಅಂತ. ಬೇಡನ ಬಾಣದ ಏಟಿನಿಂದ ಜಿಂಕೆ ಹೇಗೆ ನೋವನ್ನ ಅನುಭವಿಸುತ್ತೋ ಹಾಗೆ ಅಮೃತಮತಿ ಆ ದೂದವಿಯ ಮಾತಿನಿಂದ ನೋವನ್ನ ಅನುಭವಿಸಿದಳು. ಅದ್ಭುತವಾಗಿ ಇಲ್ಲಿ ಇದನ್ನ ತಿಳಿಸ್ತಾನೆ. ಬಾಣದ ಏಟಿನಿಂದ, ಬೇಡನ ಬಾಣದ ಏಟಿನಿಂದ ನೊಂದಂತಹ ಜಿಂಕೆ ಹೇಗೆ ಅದು ನೋವನ್ನ ಅನುಭವಿಸುತ್ತೋ ಹಾಗೆ ಅಮೃತಮತಿಯು ಆ ದೂದವಿಯ ಮಾತನ್ನ ಕೇಳಿ ನೋವನ್ನ ಅನುಭವಿಸಿದಳು. ಕಣೆನಟ್ಟಿನಿಂದ ಅಂದ್ರೆ ಬಾಣದ ಏಟಿನಿಂದ ವನಹರಿಣಿಯ ಓಲ್, ಜಿಂಕೆಯ ರೀತಿಯಲ್ಲಿ ಅವಳು ನೊಂದ ಜಿಂಕೆಯ ರೀತಿಯಲ್ಲಿ, ಬೇಡನ ಬಾಣದಿಂಕೆ ಸಿಕ್ಕಾಕೊಂಡಂತಹ ಆ ನೊಂದ ಜಿಂಕೆಯ ರೀತಿಯಲ್ಲಿ ಅವಳು ನೋವನ್ನ ಅನುಭವಿಸ್ತಾಳೆ. ಮುಂದೆ ಏನ್ ಹೇಳ್ತಾಳೆ ನೋಡೋಣ. ಆ ರೀತಿ ನೋವನ್ನ ಅನುಭವಿಸಿ ಏನ್ ಹೇಳ್ತಾಳೆ, ಅಪ್ಪ ಬೇಡಪ್ಪ, ಇದ್ರ ಸಾವಾಸನೆ ಬೇಡ ಅಂತ ಹೇಳಿ ಅವಳೇನಾದ್ರೂ ಹೇಳ್ತಾಳ ನೋಡೋಣ ಬನ್ನಿಲಿ. ಕರಿದಾದೊಡೆ ಕತ್ತುರಿಯುಂ ಮುರುಡಾದೊಡೆ ಮಲಯ ಜಂಗಳಂ ಕೋಂಕಿದೊಡೆ ಸ್ಮರಚಾಪನ್ ಇಳಿಕೈವರೆ ಮರುಳೇ ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳ್. ನೋಡಿ, ಅವಳು ಅಪ್ಪ ಬೇಡ, ಇಂಥ ಅಸಹ್ಯವನ್ನ ನನಗೆ ಹೇಳ್ಬೇಡ ಅಂತ ಹೇಳಲಿಲ್ಲ. ಏನಂತ ಹೇಳಿದ್ಲು ಅವಳು? ಕರಿದಾದೊಡೆ ಕತ್ತೂರಿಯಂ ಅಂದ್ರೆ ಕಪ್ಪಾದ್ರೂ ಕೂಡ ಕಸ್ತೂರಿ ಘಮ ಅಂತ ಹೇಳಿ ಗಮಿಸಲ್ವೇ, ಹಂಗೆ ಕಪ್ಪು ಅಂತ ಹೇಳಿ ನಾವು ಅದನ್ನ ಕಡಿಮೆ ಅಂತ ಹೇಳಕ್ಕಾಗಲ್ಲ. ಕಪ್ಪು ಅಂತ ಅಂದ್ರೆ ಅದು ಕಸ್ತೂರಿ, ಘಮ ಅಂತ ಹೇಳಿ ಹೇಗೆ ಗಮಿಸುತ್ತೋ ಅಂತಹ ಕಸ್ತೂರಿ. ಮುರಿದಾಡ್ದೊಡೆ ಮಲಯಜ ಅಂತಂದ್ರೆ ಶ್ರೀಗಂಧ ಅಂತ.
ಅದು ಕೊಂಕಾಗಿದ್ರು ಅಂಕುಡೊಂಕಾಗಿದ್ರು ಕೂಡ ಗಂಧವನ್ನ ತೇಯ್ದ್ರೆ ಎಷ್ಟು ಸುವಾಸನೆ ಅನ್ನೋದು ಬರುತ್ತೋ ಹಾಗೆ ಅದನ್ನ ಕೊಂಕಾಗಿರೋದು ಅಂತ ಹೇಳಿ ನಾವು ಅಲ್ಲಗೆಳೆಯಕ್ಕೆ ಸಾಧ್ಯ ಇಲ್ಲ. ಏಕೆಂತಂದ್ರೆ ಅದು ಮಲಯಜ ಅಂತಂದ್ರೆ ಶ್ರೀಗಂಧ, ಅದು ಸುಗಂಧವನ್ನ ಬೀರುತ್ತೆ. ಹಾಗೆ ಕೊಂಕಿದೊಡೆ ಸ್ಮರಚಾಪವನ್ ಇಳಿಕೈವರೆ, ಕೊಂಕಿದೊಡೆ ಅದು ಡೊಂಕಾಗಿದೆ ಅಂತ ಹೇಳಿ ಕಾಮನ ಬಿಲ್ಲನ್ನ ಕಡಿಮೆ ಅಂತ ಹೇಳಿ ಹೇಳಕ್ಕಾಗುತ್ತಾ? ಇಲ್ಲಲ್ವಾ? ಹಾಗೆ ಮರುಳೇ ನೋಡಿ ಇಲ್ಲಿ ಉಚ್ಚಿ ಪೊಲ್ಲ ಮೇಯಲೇಸು ನಲ್ಲರ ಮೈಯೊಳ್ ಅಂತ ಹೇಳಿ ಅವಳು ಹೇಳ್ತಾಳೆ. ಅಂದ್ರೆ ನಾವು ಯಾರನ್ನ ಒಲ್ದಿದ್ದೀವೋ, ಒಲ್ದಿರುವಂತಹವರನ್ನ ಅಂದ್ರೆ ಯಾರನ್ನ ನಾವು ಪ್ರೀತಿಸಿದ್ದೀವೋ ಆ ಪ್ರೀತಿಸಿರುವಂತಹ ಇದನ್ನ ಒಲವಾದಡೆ ರೂಪಿನ ಕೋಟಲೆ ಯಾವುದು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಪ್ರೀತಿಸಿದಂಥವರಿಗೆ ರೂಪ ಅನ್ನೋದು ಯಾವುದೂ ಕೂಡ ಮುಖ್ಯ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಪೊಲ್ಲಮೆಯೇ ಲೇಸು, ನಾವು ಇಷ್ಟಪಟ್ಟವರಲ್ಲಿ ದೋಷವೂ ಕೂಡ ನಮಗೆ ಇಷ್ಟ ಆಗುತ್ತೆ ಅಂತ. ಪೊಲ್ಲಮೆಯ ಲೇಸು ನಲ್ಲರ ಮೈಯೊಳ್, ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳಲ್ಲಿ ದೋಷವೂ ಕೆಡುಕುವೂ ಕೂಡ ಇಷ್ಟ ಆಗುತ್ತೆ ಅನ್ನೋದನ್ನ ಈ ಅಮೃತಮತಿ ದೂದವಿಗೆ ಹೇಳ್ತಾಳೆ. ಅಯ್ಯೋ ಹುಚ್ಚಿ, ನಿನಗೆ ಗೊತ್ತಿಲ್ವಾ ಏನು ಅಂತಂದ್ರೆ ಕಪ್ಪಾದ್ರೂ ಕೂಡ ಕಸ್ತೂರಿ ಘಮಘಮಿಸೋದಿಲ್ವೇ? ಹಂಗೆ ಅಂಕುಡೊಂಕಾಗಿದ್ರು ಕೂಡ ಶ್ರೀಗಂಧ ಘಮಘಮ ಅಂತ ಹೇಳಿ ಅನ್ಸಲ್ವೇ? ಕಾಮನ ಬಿಲ್ಲು ಅದು ಡೊಂಕಾಗಿದ್ರು ಕೊಂಕಾಗಿದ್ರು ಕೂಡ ಅದನ್ನ ಕಡಿಮೆ ಅಂತ ಹೇಳಿ ಹೇಳಕ್ಕಾಗುತ್ತೆ. ಹಾಗೆ ಪೊಲ್ಲಮೆಯಲೇಸು ನಲ್ಲರ ಮೈಯೊಳ್ಳು, ಅಂದ್ರೆ ನಾವು ಯಾರನ್ನ ಆ ರೀತಿ ಇಷ್ಟಪಟ್ಟಿದ್ದೀವೋ ಪ್ರೀತಿಸಿದ್ದೀವೋ ಅವರಲ್ಲಿ ಏನೇ ಕೆಡುಕುಗಳು ಇದ್ರೂ ಕೂಡ ಅದು ಇಷ್ಟ ಆಗುತ್ತೆ ಅನ್ನೋದನ್ನ ಆಕೆ ಹೇಳ್ತಾಳೆ. ಮುಂದುವರೆದು ಏನ್ ಹೇಳ್ತಾಳೆ? ಒಲವಾದೊಡೆ ರೂಪಿನ ಕೋಟಲೆಯುವುದೋ ಕಾರ್ಯಮಾಗೆ ಕಾರಣದಿಂದಂ ಫಲಮೇನ್ ಇಂದೆನಗೆ ಆತನೇ ಕುಲದೈವಂ ಕಾಮದೇವಂ ಇಂದ್ರಂ ಚಂದ್ರಂ. ನೋಡಿ ಮುಂದುವರೆದವಳು ಹೇಳ್ತಾಳೆ, ಒಲವಾದೊಡೆ ರೂಪಿನ ಕೋಟಲೆ ಏವುದು, ಪ್ರೀತಿ ಆದ್ಮೇಲೆ ರೂಪಗಳನ್ನ ಏನು ಕೂಡ ಲೆಕ್ಕಕ್ಕೆ ಬರಲ್ಲ ಅಂತ, ರೂಪ ಯಾವುದೂ ಕೂಡ ಪ್ರಾಮುಖ್ಯತೆಯನ್ನ ಹೊಂದಲ್ಲ ಅಂತ. ಪ್ರೀತಿ ಆದ್ಮೇಲೆ ರೂಪ ಮುಖ್ಯ ಅಲ್ಲ ಅನ್ನೋದನ್ನ ಇಲ್ಲಿ ಅಮೃತಮತಿ ಹೇಳೋದು. ಹಾಗೆ ಕಾರ್ಯಮಾಗೆ ಕಾರಣದಿಂದ ಫಲಮೇನ್, ಕಾರ್ಯ ಆದ್ಮೇಲೆ ಅಂದ್ರೆ ಕೆಲಸ ಆದ್ಮೇಲೆ ಅದರ ಕಾರಣದಿಂದ ಫಲ ಏನು ಅಂತ. ಕೆಲಸ ಆಗೋಯ್ತು, ಅವಳ ಕೆಲಸ ಏನಾಗೋಯ್ತು ಅಂತಂದ್ರೆ ಯಾವುದೋ ಒಂದು ಇಂಪಾದಂತಹ ದನಿಗೆ ತನ್ನ ಮನಸ್ಸನ್ನೇ ಅವಳು ಉಡುಗೊರೆಯಾಗಿ ಕೊಟ್ಬಿಟ್ಲು. ಆ ಕೆಲಸ ಆದ್ಮೇಲೆ ಇನ್ಯಾವುದನ್ನು ಕೂಡ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಂತ. ಕಾರ್ಯಮಾಗೆ ಕಾರಣದಿಂದ ಫಲಮೇಮ, ಅದರ ಕಾರ್ಯ ಆದ್ಮೇಲೆ ಕಾರಣದಿಂದ ಫಲ ಏನು ಕೂಡ ಇಲ್ಲ ಅನ್ನೋದನ್ನ ಹೇಳ್ತಾಳೆ. ಇಂದು ಎನಗೆ, ಇವತ್ತು ನನಗೆ ಆತನೇ ಕುಲದೈವಂ, ಅವಳ ಕುಲದೈವ ಅಂತೆ ಆ ಅಷ್ಟಾವಂಕ. ನೋಡಿ, ಇಂದು ಎನಗೆ ಆತನೇ ಕುಲದೈವ, ಅವನೇ ಕಾಮದೇವ. ಕಾಮದೇವ ಅಂತಂದ್ರೆ ಮನ್ಮಥ, ಅವನೇ ಇಂದ್ರ, ಅವನೇ ಚಂದ್ರ ಅಂತ ಹೇಳಿ ಅವನನ್ನ ಅವಳು ಹೊಗಳ್ತಾ ಸಮರ್ಥಿಸ್ಕೊಳ್ತಾಳೆ ಇಲ್ಲಿ ಅಮೃತಮತಿ. ಇದಿಷ್ಟು ಕೂಡ ಈ ಕಾವ್ಯ ಭಾಗದಲ್ಲಿ ಇರೋದು. ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಧನ್ಯವಾದಗಳು.